ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ನಿಮ್ಮೆಲ್ಲರನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸ್ತೇನೆ. ಮತ್ತೊಂದು ಹೊಸ ಸಂದೇಶದೊಟ್ಟಿಗೆ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಸಂಧಿಸುವುದರಲ್ಲಿ ನಾನು ಸಂತೋಷಿಸುತ್ತೇನೆ. ಪ್ರೀತಿಯ ದೇವಜನರೇ, ನನ್ನ ಸಹೋದರಿ ಸಹೋದರರೇ, ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ದೇವಜನವೇ, ಕ್ರೈಸ್ತರ ಜೀವಿತದಲ್ಲಿ ಪ್ರಾರ್ಥನೆ ಎಂಬುದು ಒಂದು ಶ್ವಾಸವಿದ್ದ ಹಾಗೆ. ಪ್ರಾರ್ಥನೆ ಎಂಬುದು ದೇವರೊಟ್ಟಿಗಿನ ಸಂಬಂಧ. ಅನೇಕರು ನಮ್ಮಲ್ಲಿ ಶೋಧನೆಗೆ ಒಳಗಾಗದಂತೆ, ಅಂದರೆ ಪ್ರಾರ್ಥನೆಗೆ ಅಡ್ಡಿಗಳು ಉಂಟಾಗದಂತೆ ಪ್ರಾರ್ಥಿಸಬೇಕು ಎಂದು ಆಸೆ ಪಡುತ್ತೇವೆ. ಆದರೆ ಆ ಆಸೆಯು ನೆರವೇರುವುದೇ ಕಷ್ಟವಾಗಿರುತ್ತದೆ. ನಮಗೆ ಮಾತ್ರವಲ್ಲ, ಯೇಸು ಸ್ವಾಮಿಯ ಪ್ರಿಯ ಶಿಷ್ಯರು ಪೇತ್ರ, ಯೋಹಾನ, ಯಾಕೋಬರು ಕೂಡ ಈ ಶೋಧನೆಗೆ ಒಳಗಾಗಿ ಪ್ರಾರ್ಥನೆಯಲ್ಲಿ ಇರಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗಿರುವಾಗ ನಮಗೆ ಶೋಧನೆ ಬರುವುದಿಲ್ಲ ಎಂದಲ್ಲ, ಆದರೆ ಆ ಶೋಧನೆಯನ್ನು ಎದುರಿಸುವುದು ಹೇಗೆ, ಜಯಿಸುವುದು ಹೇಗೆ, ಪ್ರಾರ್ಥನಾ ವೀರರಾಗಿ ಮಾರ್ಪಡುವುದು ಹೇಗೆ ಎಂಬುದನ್ನು ನಮಗೆ ದೇವರಾತ್ಮನು ಇವತ್ತು ತಿಳಿಸಲಿಕ್ಕಿದ್ದಾರೆ. ದೇವಜನವೇ, ನೀವು ನಾನು ನೋಡುವಾಗ ಯೇಸು ಸ್ವಾಮಿ ಬಹಳ ಕಠಿಣವಾದ ಪರಿಸ್ಥಿತಿಯಲ್ಲಿತ್ತು. ಕತ್ತಲ ಪ್ರದೇಶ, ನಾಳೆ ಎಂಬುದು ಬಹುಘೋರವಾಗಿತ್ತು. ಲೋಕದ ಪಾಪಗಳು ಆತನ ಮೇಲೆ ಹೊರಿಸಲ್ಪಡುತ್ತಿತ್ತು. ಇಂತಹ ಸಂದರ್ಭದಲ್ಲಿ ಶಾರೀರಿಕ ಬಲವೇನೋ ಇದೆ, ಮನಸ್ಸೇನೋ ಇದೆ, ಆದರೆ ಶಾರೀರಿಕ ಬಲ ಸಾಲದು. ಅದಕ್ಕಾಗಿ ನನಗಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂದು ಹೇಳಿದರೆ ಶಿಷ್ಯರು ಅದನ್ನು ಮಾಡಲಾರದೆ ಹೋದರು. ಹಾಗಾದರೆ ಅದಕ್ಕೆ ಕಾರಣಗಳೇನು? ನಮಗೆ ದೇವರಾತ್ಮನು ಇವತ್ತು ತಿಳಿಸುವಂಥ ವಿಚಾರಗಳೇನು ಎಂದು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲಾಗಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಪ್ರಿಯ ದೇವಜನರೇ, ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಾಕ್ಯ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ಹಲ್ಲೆಲೂಯಾ! ಇದು ನಿಜವಾಗಿಯೂ ಸತ್ಯ ಮಾತು. ಇಲ್ಲಿ ಏನಂತ ಹೇಳುತ್ತಾ ಇದೆ? ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು. ನಾವು ನಿಜವಾಗಿ ಆಲೋಚನೆ ಮಾಡಿ ನೋಡೋಣ. ನನಗೆ ಪ್ರಾರ್ಥಿಸಬೇಕೆಂದು ಮನಸ್ಸಿದೆ, ಪ್ರಾರ್ಥನಾ ವೀರನಾಗಿ ಬದಲಾಗಬೇಕೆಂದು ಮನಸ್ಸಿದೆ, ನಾನು ಕೂಡ ಪ್ರಾರ್ಥಿಸಿ ಜಯ ಹೊಂದಬೇಕೆನಿಸುತ್ತದೆ, ನಾನು ಕೂಡ ಪ್ರಾರ್ಥನೆಯೊಟ್ಟಿಗೆ ದೇವರೊಟ್ಟಿಗಿನ ಪ್ರತಿನಿತ್ಯ ಸಹವಾಸದಲ್ಲಿ ಇರಬೇಕು ಎನಿಸುತ್ತದೆ. ಆದರೆ ಅಂತ ನಮಗೆ ಅನಿಸುತ್ತಲ್ವ? ಆದರೆ ದೇಹಕ್ಕೆ ಬಲ ಸಾಲದು. ಹಾಗಾದರೆ ಈ ಸಮಸ್ಯೆಗೆ ಮುಖ್ಯವಾದಂಥ ಶತ್ರು, ಮುಖ್ಯವಾದಂಥ ಸಮಸ್ಯೆ ಯಾರಪ್ಪ ಅಂದರೆ, ನಿಮಗೆ ಮನಸ್ಸಿದೆ, ಆದರೆ ನಿಮ್ಮ ಶರೀರ ಸ್ಪಂದಿಸ್ತಾ ಇಲ್ಲ. ಹಾಗಾದರೆ ಅಷ್ಟೇನಾ ದೇವರ ಉದ್ದೇಶ? ಬರೀ ಶರೀರ ಸ್ಪಂದಿಸ್ತಾ ಇಲ್ಲ ಅನ್ನೋದು ಒಂದೇನಾ? ಇಲ್ಲ, ಇನ್ನೂ ಅನೇಕ ಕಾರಣಗಳಿದ್ದಾವೆ. ನಾವು ಈ ದಿನ ಒಂದು 5-6 ಕಾರಣಗಳನ್ನು, ನಾವು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸದೇ ಇರಲು ನಮಗೆ ಅಡ್ಡಿಯಾಗುವಂಥ 5-6 ಕಾರ್ಯಗಳನ್ನು ನಾವು ಧ್ಯಾನ ಮಾಡಿಕೊಡಲಿಕ್ಕೆ ಹೋಗೋಣ. ಪ್ರಿಯ ದೇವಜನವೇ, ಆದರೆ ಇದಕ್ಕಿಂತ ಮುಂಚಿತವಾಗಿ ನೀವು ನೋಡಿದರೆ ಯೇಸು ಸ್ವಾಮಿ ಬಹಳ ದುಃಖದಲ್ಲಿ, ಬಹಳ ವೇದನೆಯಲ್ಲಿದ್ದು, ಅವರನ್ನು ಮುಖ್ಯವಾಗಿ ನಾವು ನೋಡುವಾಗ ಪೇತ್ರ, ಯಾಕೋಬ, ಯೋಹಾನರನ್ನು ಕರ್ಕೊಂಡು ಇಲ್ಲಿದ್ದು, ನನ್ನ ಸಂಗಡ ನೀವು ಪ್ರಾರ್ಥನೆ ಮಾಡಿರಿ, ನಾನು ಸ್ವಲ್ಪ ದೂರದಲ್ಲಿ ಹೋಗಿ ಪ್ರಾರ್ಥಿಸುತ್ತೇನೆ, ನೀವು ಇಲ್ಲಿದ್ದುಕೊಂಡು ನನಗಾಗಿ ಪ್ರಾರ್ಥಿಸಿರಿ ಎಂದು ಏಸಪ್ಪ ಹೇಳುತ್ತಾ ಇದ್ದಾರೆ. ಇವತ್ತು ಯೇಸು ಸ್ವಾಮಿಗೆ ನಮ್ಮ ಬಲದ ಅವಶ್ಯಕತೆ ಅಲ್ಲ, ಆತನು ಶಾರೀರಧಾರಿಯಾಗಿದ್ದರಿಂದ ಆತನಿಗೆ ಬಲ ಬೇಕಾಗಿದೆ. ನಿಮ್ಮಲ್ಲಿ ಅನೇಕರು ಪ್ರತಿನಿತ್ಯ ನನಗೆ ಕರೆ ಮಾಡಿ, ನಮಗೆ ಪ್ರಾರ್ಥನೆ ಬಲ ಸಾಲದು ಪಾಸ್ಟ್ರೇ, ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತ ನೀವು ಕೇಳುತ್ತಾ ಇರ್ತೀರ. ಕೆಲವರಾದರೆ ಪ್ರತಿನಿತ್ಯ ಕಾಲ್ ಮಾಡ್ತಾರೆ. ಅದು ಮಾಡಬಾರ್ದು. ನಿಜವಾಗಿ ಬಹಳ ಕಷ್ಟಕರವಾದ ಸ್ಥಿತಿಗಳಿಗೆ ಮಾತ್ರ ಮಾಡಬೇಕು. ನಮಗೆ ಒಬ್ಬರಿಗೊಬ್ಬರು ಪ್ರಾರ್ಥಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ.
ಸುಮಾರು 1 ತಿಂಗಳು ಕಾಲ ನನಗೆ ಮಾತನಾಡಲಿಕ್ಕೆ ಆಗದೇ ಇದ್ದಾಗ ನೀವೆಲ್ಲರೂ ನನಗಾಗಿ ಪ್ರಾರ್ಥಿಸಿದ್ದೀರಾ. ದೇವರ ದಯೆಯಿಂದ ನಾನು ಸುಖವಾಗಿದ್ದೇನೆ. ದೇವರು ನನಗೆ ಸೌಖ್ಯ ಕೊಟ್ಟಿದ್ದಾರೆ. ಯಾವ ಮೆಡಿಸಿನ್ನು, ಯಾವ ಟ್ರೀಟ್ಮೆಂಟು ಅಲ್ಲ. ಅದಕ್ಕಾಗಿ ದುಡ್ಡು ಖರ್ಚಾಯಿತೇ ಹೊರತು ನಮಗೆ ಸೌಖ್ಯವಾಗಲಿಲ್ಲ. ಆದರೆ ದೇವರ ಕೃಪೆ ಇದ್ದರೆ, ಚಿತ್ತವಾದರೆ ಮುಂಜಾನೆ ನಿಮಗೆ ಹೇಗೆ ನಾನು 5:30ಗೆ ಬಂದು ವಾಕ್ಯ ಕೊಡುತ್ತೇನೋ, ದೇವರ ಚಿತ್ತವಾದರೆ ಸಂಜೆ 5:30 ಕೂಡ ಸಣ್ಣ ಸಣ್ಣ ವಿಡಿಯೋಗಳನ್ನು ಮಾಡುತ್ತೇನೆ. ಲೈವ್ ಮಾಡುವುದಕ್ಕೆ ಈಗ ಆಗೋದಿಲ್ಲ, ಯಾಕೆಂದರೆ 1 ಅವರ್ ಇಲ್ಲ ಅರ್ಧ ಗಂಟೆ ನನಗೆ ಮಾಡೋದು ಕಷ್ಟ. ಆದರೆ ಸಣ್ಣ ವಿಡಿಯೋಗಳನ್ನು ನಿಮಗಾಗಿ ಪ್ರತಿನಿತ್ಯ ಬೆಳಿಗ್ಗೆ 5:30, ಸಂಜೆ 5:30ಗೆ ನಾನು ನಿಮಗಾಗಿ ಮಾಡಿ ವಾಕ್ಯಗಳನ್ನು ಕೊಡುತ್ತೇನೆ. ನಾನು ಈ ವಿಷಯವನ್ನು ಯಾಕೆ ಹೇಳುತ್ತೇನೆಂದರೆ, ಒಬ್ಬರಿಗೊಬ್ಬರು ಪ್ರಾರ್ಥನೆಯಲ್ಲಿ ಇಟ್ಟುಕೊಳ್ಳುವುದು ಬಹಳ ಅವಶ್ಯ. ಇದು ಕಲಿಸಿರುವುದು ಏಸಪ್ಪ. ಒಬ್ಬರಿಗೊಬ್ಬರು ಪ್ರಾರ್ಥಿಸಬೇಕು ಎಂಬುದು ನೋಡಿ, ವಾಕ್ಯ ಹೇಳುತ್ತಾ ಇದೆ, ನೀವು ಹೇಗೆ ಪ್ರಾರ್ಥಿಸಬೇಕು? ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಇದು ಬಹಳ ಮುಖ್ಯವಾದಂಥ ಕಾರ್ಯ. ಪ್ರಾರ್ಥನೆ ಮಾಡುತ್ತೇವೆ ನಾವು ಊಟಕ್ಕಾಗಿ ಒಂದು 10 ಸೆಕೆಂಡು, 1 ನಿಮಿಷ, ಹೊರಗಡೆ ಹೋಗುವಾಗ ಒಂದು 10 ನಿಮಿಷ, 1 ಸೆಕೆಂಡು ಅಲ್ಲ 10 ಸೆಕೆಂಡು ಮಾಡ್ತೇವೆ. ಅದಲ್ಲ, ಆದರೆ ನಿರಂತರವಾದ ಪ್ರಾರ್ಥನೆ ಅನೇಕ ದೇವಜನಗಳಿಗಾಗಿ, ಅನೇಕರಿಗಾಗಿ ಪ್ರಾರ್ಥಿಸಬೇಕು. ನಿಮ್ಮ ಕುಟುಂಬಗಳಿಗಾಗಿ, ಹೋರಾಟಗಳಿಗಾಗಿ, ಅನಾರೋಗ್ಯಗಳಿಗಾಗಿ, ದುಷ್ಟನ ಶೋಧನೆಯ ಕಾರ್ಯಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ಯೇಸು ಸ್ವಾಮಿ ಹೇಳಿದರು, ನಾನು ಪ್ರಾರ್ಥಿಸಬೇಕು. ನೋಡಿ, ಇದರ ಸನ್ನಿವೇಶವನ್ನು ನೀವು ನೋಡಿದರೆ ಯೇಸು ಸ್ವಾಮಿ ಈ ರೀತಿಯಾಗಿ ಇದಕ್ಕೆ ಮುಂಚೆ ಕೇಳಲಿಲ್ಲ. ಇನ್ನು ಶಿಷ್ಯರೇ ಯೇಸು ಸ್ವಾಮಿ ಹತ್ರ, ಸ್ವಾಮಿ ನಾವು ಹೇಗೆ ಪ್ರಾರ್ಥಿಸಬೇಕು ಎಂದು ಕೇಳಿದರು. ಯೇಸು ಸ್ವಾಮಿ ಈ ರೀತಿ ನೀವು ಪ್ರಾರ್ಥನೆ ಮಾಡ್ರಿ ಎಂಬ ಒಂದು ಮಾಡೆಲನ್ನು, ಒಂದು ಉದಾಹರಣೆಯನ್ನು ನಮಗೆ ಕಲಿಸಿಕೊಟ್ರು. ಅದಲ್ಲದೆ ಈಗ ಯೇಸು ಸ್ವಾಮಿ ಶಿಷ್ಯರ ಹತ್ರ, 3 ಹತ್ರ ಕೇಳ್ತಾ ಇದ್ದಾರೆ, ನನಗೆ ನಿಮ್ಮ ಪ್ರಾರ್ಥನೆಯ ಅವಶ್ಯಕತೆ ಇದೆ. ಯಾಕೆ? ಆತನು ಮನಸ್ಸು ರೆಡಿ ಇದೆ, ಆದರೆ ಆತನ ಶರೀರ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಮುಖ್ಯವಾದ ಕಾರ್ಯ. ಇದಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿ ಭೋಜನವನ್ನು ಮಾಡಿ ಶಿಷ್ಯರ ಪಾದಗಳನ್ನು ತೊಳೆದು ಅವರಿಗೆಲ್ಲ ಹೇಳ್ತಾರೆ, ನೀವು ನನ್ನನ್ನು ತ್ಯಜಿಸ್ತೀರಾ, ನನಗೆ ಈ ಥರ ಕಷ್ಟಕರವಾಗ್ತಾ ಇರ್ತದೆ, ನನ್ನನ್ನು ಹಿಡ್ಕೊಳ್ತಾರೆ, ನನ್ನ ಶಿಲುಬೆಗೆ ಹಾಕ್ತಾರೆ, ನನ್ನನ್ನು ಕೊಲ್ತಾರೆ, ಅನೇಕರು ನನ್ನನ್ನು ಬಿಟ್ಟು ಹಿಂಜರಿತೀರಾ ನೀವು, ನಾನು ಮತ್ತೆ 3ನೇ ದಿನ ಎದ್ದು ಬರುತ್ತೆ. ಇದೆಲ್ಲ ಹೇಳಿದರೂ ಕೂಡ ಅದರ ಸೀರಿಯಸ್ನೆಸ್ ಅವರಿಗೆ ಗೊತ್ತಾಗಲಿಲ್ಲ. ಕೆಲವು ಸಾರಿ ದೇವಜನವೇ ನಮಗೆ ಸೀರಿಯಸ್ನೆಸ್ ಗೊತ್ತಾಗಲ್ಲ, ಅದರ ನಿಜವಾದ ಕಷ್ಟ ಗೊತ್ತಾಗಲ್ಲ. ಯೇಸು ಸ್ವಾಮಿಗೆ ಗೊತ್ತಿತ್ತು, ನಾಳೆ ನಡೀಲಿಕ್ಕಿರುವ ಕಾರ್ಯಗಳು ಏನೆಲ್ಲ ಇದೆ ಅಂತ ಗೊತ್ತಿದ್ದರಿಂದ ಭಾರದ ಹೃದಯದಿಂದ ಪ್ರಾರ್ಥಿಸುತ್ತಿದ್ದರು. ನಿಮಗೂ ನನಗೂ ಅನೇಕ ಸಾರಿ ಬಹಳ ಕಷ್ಟಗಳು ಕುಟುಂಬದಲ್ಲಿ, ಸಂಬಂಧಗಳಲ್ಲಿ ನಮಗೆ ಬಂದಾಗ ಖಂಡಿತವಾಗಿ ನೋಡಿ, ನಮಗೆ ಬಹಳ ಹೋರಾಟದಿಂದ ಪ್ರಾರ್ಥಿಸಬೇಕು ಅಂದುಕೊಳ್ಳುತ್ತೇವೆ, ಆದರೆ ನಮಗೆ ಹೋರಾಟದಿಂದ ಪ್ರಾರ್ಥಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ನೋಡ್ರಿ, ಇದೇ ವಿಷಯವನ್ನು ನಾವು ಅನೇಕ ಕಡೆಗಳ ವಾಕ್ಯದಲ್ಲಿ, ಈಗ ಮತ್ತಾಯಿ 26:41 ಓದಿದ್ವು. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 46ನೇ ವಚನದಲ್ಲಿ ನೋಡುವಾಗ, ಅವರಿಗೆ ನೀವು ನಿದ್ರೆ ಮಾಡುವುದೇನು? ಹೇಳಿರಿ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಎಂದು ಹೇಳಿದನು. ಅವ್ರಿಗೆ ಹೇಳ್ತಾ ಇದ್ದಾರೆ, ನೀವು ನಿದ್ರೆ ಮಾಡುವುದೇನು ಅಂತ ಕೇಳುತ್ತಾ ಇದೆ. ದೇವಜನವೇ, ಯೇಸು ಸ್ವಾಮಿ ಅವರ ಹತ್ರ ಕೇಳ್ತಾ ಇದ್ದಾರೆ. ನೋಡಿ, ನಾನು ಈಗಲೇ ಹೇಳ್ಬಿಡ್ತೇನೆ, ನಮ್ಮ ಪ್ರಾರ್ಥನೆಗೆ ದೊಡ್ಡ ಅಡ್ಡಿ ನಿದ್ದೆ. ಕೆಲವರು ಹೇಳ್ತಾರೆ, ಪಾಸ್ಟರ್ ನಾನು ಪ್ರಾರ್ಥನೆಗೆ ಕೂತ್ಕೊಳ್ತೀನಿ, ನಿದ್ದೆ ಬಂದುಬಿಡುತ್ತೆ. ಬೈಬಲ್ ಓದೋಕ್ಕೆ ಕೂತ್ಕೊಳ್ತೀನಿ, ನಿದ್ದೆ ಬಂದುಬಿಡುತ್ತೆ. TV, ಮೊಬೈಲು, ಬೇರೆ ಏನೇ ಮಾಡಲಿ ನಮಗೆ ನಿದ್ದೆ ಬರಲ್ಲ. ಆದರೆ ಯಾವಾಗ ಚರ್ಚಲ್ಲಿ ವಾಕ್ಯ ಕೇಳೋಕ್ಕೆ ಕೂರ್ಕೋತೀವೋ, ಪ್ರಾರ್ಥನೆ ಮಾಡೋಕ್ಕೆ ಕೂತ್ಕೊಳ್ತೀವೋ, ಬೈಬಲ್ ಓದೋಕ್ಕೆ ಕೂತ್ಕೊಳ್ತೀವೋ, ಅದು ಎಲ್ಲಿಲ್ಲದ ನಿದ್ರೆ ನಮಗೆ ಬಂದುಬಿಡುತ್ತದೆ. ನೋಡಿ, ಶರೀರಕ್ಕೆ ಬಲಹೀನತೆ ತರುವಂಥದ್ದು ನಿದ್ರೆ. ಹೌದು, ರಾತ್ರಿಗಳಲ್ಲಿ ನಿದ್ರಿಸುವಾಗ ಬಲಹೀನತೆಯನ್ನು ತೆಗೆಯುತ್ತದೆ. ಪ್ರಾರ್ಥಿಸುವಾಗ ಅದನ್ನು ನೋಡುವಾಗ ನಮಗೆ ಬಲಹೀನವಾಗಿಬಿಡುತ್ತದೆ. ದೇವಜನವೇ, ಇಲ್ಲಿ ನೋಡ್ರಿ, ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ. 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ಅವರ ಬಳಿಗೆ ಬಂದು ಕೇಳ್ತಾರೆ, ಏನು ನೀವು ಈ ಥರ ಮಾಡ್ತಾ ಇದ್ದೀರಾ? ಯಾಕೆ ನಿದ್ರೆ ಮಾಡ್ತಾ ಇದ್ದೀರಾ? ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ 3 ಸಾರಿ ಎಚ್ಚರಿಸಿದರೂ ಕೂಡ ಅವರಿಗೆ ಅದೇನೂ ಗೊತ್ತಿಲ್ಲ. ಮಂಕಾಗ್ಬಿಟ್ಟಿದೆ ಮನಸ್ಸು, ಬಹಳ ನಿದ್ರೆ ಬಂದುಬಿಟ್ಟಿದೆ.
ನಿಜವಾಗಿ ಹೇಳಬೇಕಾದ್ರೆ ಯೇಸು ಸ್ವಾಮಿ ಟಯರ್ಡ್ ಆಗಿದ್ದಾರೆ. ಯೇಸು ಸ್ವಾಮಿ ಎಲ್ಲ ಕೆಲಸ ಮಾಡಿ ಅವರ ಕಾಲು ತೊರೆದು ಭೋಜನ ಕೊಟ್ಟು ಎಲ್ಲ ಮಾಡಿ ಪ್ರಾರ್ಥನೆಗೆ ಬಂದಿದ್ದಾರೆ. ಆದರೆ ಯೇಸು ಸ್ವಾಮಿ ಭಾರದಿಂದ ಪ್ರಾರ್ಥಿಸ್ತಾ ಇದ್ದಾರೆ. ಆದರೆ ದೇವಜನವೇ ನೋಡುವಾಗ ಇವರು ನಿದ್ರಿಸ್ತಾ ಇದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಮತ್ತಾಯದಲ್ಲಾಗಲಿ ಲೂಕದಲ್ಲಾಗಲಿ ಮಾರ್ಕನು ಬರೆದ ಸುವಾರ್ತೆಯಲ್ಲಾಗಲಿ ಎಚ್ಚರಿಸಿದ ಒಂದೇ ಒಂದು ವಿಷಯ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯದ 38-39 ವಾಕ್ಯದಲ್ಲಿ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ಆಮೇಲೆ ತಿರುಗಿ ಹೋಗಿ ಅದೇ ಮಾತನ್ನು ಹೇಳುತ್ತಾ ಪ್ರಾರ್ಥಿಸಿದನು. ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ, 3 ಸಾರಿ ಬಂದು ಪ್ರಾರ್ಥಿಸಿದರೂ ಕೂಡ ಖಂಡಿತವಾಗಿ ಅವರು ಎಚ್ಚರವಾಗಲಿಲ್ಲ. ಅನೇಕ ಸಾರಿ ಬೈಬಲ್ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತದೆ. ಎಚ್ಚರವಾಗಿರ್ರಿ, ಧೈರ್ಯವಾಗಿರ್ರಿ, ಪ್ರಾರ್ಥಿಸಿರಿ, ಕಳವಳಗೊಳ್ಳಬೇಡ್ರಿ, ನಿಮ್ಮ ಚಿಂತಾಭಾರಗಳನ್ನು ಆತನ ಮೇಲೆ ಹಾಕಿರಿ, ಈಗೋ ತಾಳ್ಮೆಯಿಂದಿರಿ, ಕಾಯಿರಿ ಅಂತೂ ದೇವರ ವಾಕ್ಯವು ನಮಗೆ ಅನೇಕ ಸಾರಿ ಹೇಳಿದರೂ ಕೂಡ ನಾವು ಮತ್ತೆ ಮತ್ತೆ ಶೋಧನೆಗೆ ಒಳಗಾಗುತ್ತಿರುತ್ತೇವೆ. ಕಾರಣ ಏನು ಗೊತ್ತಾ? ಪ್ರಾರ್ಥಿಸಿದರೆ ಜಯ ಬರುತ್ತದೆ, ಪ್ರಾರ್ಥಿಸಿದರೆ ನಿಮ್ಮ ಸ್ಥಿತಿ ಮಾರ್ಪಡುತ್ತದೆ, ಪ್ರಾರ್ಥಿಸಿದರೆ ಕರ್ತನೊಟ್ಟಿಗೆ ನಿಮ್ಮ ಸಂಬಂಧ ಬೆಳವಣಿಗೆ ಆಗುತ್ತದೆ, ಪ್ರಾರ್ಥಿಸಿದರೆ ನಿಮ್ಮ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸ್ತಾರೆ, ಪ್ರಾರ್ಥಿಸಿದರೆ ಆಂತರಿಕವಾದ ಬಲ ಹೆಚ್ಚುತ್ತದೆ, ಪ್ರಾರ್ಥಿಸಿದರೆ ಆತ್ಮಿಕ ಬಲ ಹೆಚ್ಚಾಗುತ್ತದೆ, ಪ್ರಾರ್ಥಿಸಿದರೆ ವಾಗ್ದಾನಗಳು ನೆರವೇರುತ್ತವೆ, ಪ್ರಾರ್ಥಿಸಿದರೆ ನಿಮ್ಮ ಜೀವಿತವು ಖಂಡಿತವಾಗಿ ಪರಲೋಕ ಸತ್ಯಗಳನ್ನು ಅರಿತುಕೊಂಡು ಪವಿತ್ರಾತ್ಮನ ವರದಾನಗಳನ್ನು ಪಡೆದುಕೊಳ್ಳುತ್ತದೆ. ಇವು ನಿಮಗೆಲ್ಲ ಸಿಗಬಾರದು ಎಂದು ತಿಳಿದೆ ಈ ದುಷ್ಟನು, ಲೋಕವು, ಶರೀರವು ಅಡ್ಡಿಗಳನ್ನು ಉಂಟು ಮಾಡುತ್ತದೆ. ಅದೇ ಹೇಳ್ತಾ ಇರುವಂಥದ್ದು, ಅಡ್ಡಿಗಳನ್ನು ಉಂಟು ಮಾಡುತ್ತದೆ. ದೇವಜನವೇ, ಕ್ರೈಸ್ತರಾಗಿರುವ ನಮಗೆ ದೇವರ ವಾಕ್ಯ ಒಂದು ಸೃಷ್ಟಿಯಲ್ಲಿ ಒಂದು ಉದಾಹರಣೆಯನ್ನು ದೇವರಿಟ್ಟಿದ್ದಾರೆ. ಆ ಸೃಷ್ಟಿಯಲ್ಲಿ ಉದಾಹರಣೆ ಏನು ಗೊತ್ತಾ? ನೀವೆಲ್ಲರೂ ಗಮನಿಸಿರುತ್ತೀರ, ಕೆಲವು ಪಕ್ಷಿಗಳು ಆ ಮರದ ಕೊಂಬೆಗಳ ಮೇಲೆ ಕುಳಿತುಕೊಂಡು ಅಲ್ಲೇ ನಿದ್ರಿಸ್ತಾ ಇರ್ತವೆ. ಪ್ರಾಣಿಗಳನ್ನು ನೋಡ್ರಿ, ಕೋತಿಗಳಂಥ ಪ್ರಾಣಿಗಳು ಮರದ ಮೇಲೆ ಕೂತ್ಕೊಂಡು ಅಲ್ಲೇ ನಿದ್ರಿಸ್ತಾ ಇರ್ತವೆ. ನಾವೇನಾದರೂ ಆ ರೀತಿ ನಿದ್ರೆ ಮಾಡಿದರೆ ಬಿದ್ದೋಗ್ತೇವೆ ಅಲ್ವಾ? ನಿಮಗೆ ಗೊತ್ತು, ಹೊಸ ಒಡಂಬಡಿಕೆಯಲ್ಲಿ ಪೌಲನು ಪ್ರಸಂಗಿಸುವಾಗ ಒಬ್ಬನು ಕಿಟಕಿಯಲ್ಲಿ ಮೇಲ್ಗಡೆ ಕೂತ್ಕೊಂಡು ವಾಕ್ಯ ಕೇಳ್ತಾ ಕೇಳ್ತಾ ನಿದ್ದೆ ಮಾಡಿ ಬಿದ್ದೋದ್ನಂತೆ ಕೆಳಗಡೆ. ಹಾಗೆ ಇರುವಾಗ ವಾಕ್ಯ ಕೇಳುತ್ತಾನೆ, ಇದೇನು ಹೊಸದಲ್ಲ ಚರ್ಚಲ್ಲಿ ನಿದ್ರೆ ಮಾಡೋದು, ವಾಕ್ಯ ಕೇಳುವಾಗ ನಿದ್ರೆ ಮಾಡೋದು. ಅಲ್ಲಿ ಪೌಲನ ಕಾಲದಲ್ಲಿ ವಾಕ್ಯ ಕೇಳುತ್ತಾ ಒಬ್ಬನು ಬಿದ್ದೋಗ್ಬಿಟ್ಟ. ಅದು ಮನುಷ್ಯನ ವೀಕ್ನೆಸ್. ಬೈಬಲ್ ಬಚ್ಚಿಡೋದಿಲ್ಲ. ಅನೇಕರು ಹೇಳ್ಬೋದು, ನಿಮ್ಮ ಬೈಬಲಲ್ಲಿ ಹಾಗೆ ನೇರವಾಗಿ ಬರೆದೈತೆ, ಹಿಂಗ್ಯಾಕಾಯಿತು ಹಂಗೆ, ಯಾಕೆಂದರೆ ಬೈಬಲ್ ಸತ್ಯವೇದ, ಸತ್ಯವನ್ನೇ ಹೇಳುತ್ತದೆ, ಸುಳ್ಳನ್ನು ಅದು ಹೇಳೋದಿಲ್ಲ. ಇದ್ದದ್ದು ಇದ್ದ ಹಾಗೆ, ನಡೆಯುವುದು ನಡೆಯುವ ಹಾಗೆ ಹೇಳುವಂಥದ್ದು ಸತ್ಯವೇದ. ಅಂದರೆ ನಮ್ಮ ಪ್ರಾರ್ಥನೆಗೆ ಶೋಧನೆಗಳುಂಟು. ಒಪ್ಕೊಳ್ತೀರೋ ಒಪ್ಕೊಳ್ಳಲ್ವಾ? ಆದರೆ ಗಮನಿಸಿರಲಿ, ದೇವರ ವಾಕ್ಯ ಹೇಳ್ತಾ ಇದೆ, ಆ ಪಕ್ಷಿಯೂ ಹಾಗೆ ಪ್ರಾಣಿಯೂ ಹಾಗೆ ಪ್ರಾರ್ಥಿಸುತ್ತಿದ್ದರೂ ಕೂಡ ಆ ಪಕ್ಷಿಯ ಕಾಲುಗಳು ಆಟೋಮೆಟಿಕ್ ಆಗಿ ಲಾಕ್ ಆಗೋಗ್ತವೆ. ಪ್ರಾಣಿಗಳ ಕಾಲುಗಳು ಆಟೋಮೆಟಿಕ್ ಆಗಿ ಲಾಕ್ ಆಗೋಗ್ತವೆ. ಅವು ನಿದ್ರೆ ಮಾಡಿದರೂ ಕೂಡ ಬರುವ ಬಿರುಗಾಳಿಗೋ, ಬರುವಂಥ ಮಳೆಗೋ, ಬರುವಂಥ ವಿಪತ್ತಿಗೋ ಭಯಪಡೋದಿಲ್ಲ. ನನ್ನ ಕಾಲುಗಳು ಕೊಂಬೆಯನ್ನು ಹಿಡ್ಕೊಂಡು ಬಿಟ್ಟಿವೆ, ನಾನು ಬೀಳೋದಿಲ್ಲ. ಇವತ್ತು ಪ್ರಾರ್ಥನೆ ಎಂಬುದು ಆ ರೀತಿ ನಾವು ಪ್ರಾರ್ಥನೆಯಲ್ಲಿ ಲಾಕ್ ಆಗೋಗಬೇಕು. ಬಿರುಗಾಳಿ ಬೀಸಲಿ, ಶೋಧನೆಗಳು ಬರಲಿ, ಕಷ್ಟಗಳು ಬರಲಿ, ಆದರೆ ಕರ್ತನಲ್ಲಿ ನಾನಿದ್ದೇನೆ, ನಾನು ಸ್ಥಿರವಾಗಿ ಪ್ರಾರ್ಥನೆಯಲ್ಲಿ ಇರುವುದರಿಂದ ಬಲವಾಗಿ ನಾನು ಮೇಲಕ್ಕೆ ಬೆಳೆಯುತ್ತೇನೆ. ಹಾಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರ. ಸ್ಥಿರವಾಗಿ ನಮ್ಮ ಪ್ರಾರ್ಥನೆಯ ಬೇರುಗಳು ಆಳಕ್ಕೆ ಹೋಗುವಾಗ ಮೇಲಕ್ಕೆ ಮೇಲಕ್ಕೆ ಫಲ ಕೊಡುತ್ತೇವೆ. ಹಾಲೆಲೂಯ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನ ನೀವು ಅಂದುಕೊಳ್ತಾ ಇರ್ಬೋದು, ಅಯ್ಯೋ ಏನಪ್ಪ ಈ ನನ್ನ ಪ್ರಾರ್ಥನೆಗೆ ಏನು ಶೋಧನೆಗಳು ಬರುತ್ತವೆ ಎಂದು ನೀವು ಅಂದುಕೊಂಡಿರ್ಬೋದು. ಮುಂದಕ್ಕೆ ನಾವು ಓಡುವಾಗ ದೇವರ ವಾಕ್ಯನೇ ಅಲ್ಲಿ ಹೇಳುವಂಥ ಮಾತನ್ನು ನಾವು ಗಮನಿಸುತ್ತೇವೆ. ಅದೇನೆಂದರೆ, ಬೈಬಲ್ ನಮಗೆ ತಿಳಿಸುವಂಥದ್ದೇನೆಂದರೆ, ಮನಸ್ಸಿದೆ ಆದರೆ ಶರೀರ ಸ್ಪಂದಿಸ್ತಾ ಇಲ್ಲ. ಅಲ್ಲಿ ಹೇಳ್ತದೆ, ಯೇಸು ಸ್ವಾಮಿ ಹೇಳಿದ್ದೆ, ಮನಸ್ಸು ಸಿದ್ಧವಾಗಿದೆ.
ನಾವು ಅಷ್ಟೇ ನಮ್ಮ ಕುಟುಂಬಗಳಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಕಷ್ಟಪಡಬೇಕು, ಓದಬೇಕು, ಬಿಸ್ನೆಸ್ ಮಾಡಬೇಕು, ಕುಟುಂಬನ ಚೆನ್ನಾಗಿ ನೋಡ್ಕೊಬೇಕು, ನಾನು ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು, ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಒಟ್ಟಿಗಿರಬೇಕು ಅಂತ ಅಂದುಕೊಳ್ತಾರೆ ಅನೇಕರು. ಆದರೆ ಹುಟ್ಟುತ್ತಾ ಸಹೋದರರು ಸಹೋದರಿಯರು ಬೆಳೆಯುತ್ತಾ ದಾಯಾದಿಗಳು ಅಂತೇಳಿ ಅಲ್ವಾ. ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಬೆಳೆಯುತ್ತಾ ದಾಯಾದಿಗಳಾಗೋಗ್ತಾರೆ. ಮೊದಲೇನು ಅಂದ್ಕೊಳ್ತೀವಿ, ಏನೇ ಆಗಲಿ ನನ್ನ ಅಣ್ಣ ತಮ್ಮಂದಿರು ನನ್ನವರು, ನನ್ನ ಚಿಕ್ಕಪ್ಪ ದೊಡ್ಡಪ್ಪ ನಮ್ಮವರು. ಆದರೆ ಬೆಳೀತಾ ನಾನು ನನ್ನದು ಅವ್ರಿಗೆ ಯಾಕೆ ಕೊಡಬೇಕು, ನನಗೆ ಯಾಕೆ ಕೊಡಬೇಕು, ಈ ಭಾವನೆ ಬರುತ್ತದೆ. ನನ್ನ ಪ್ರಿಯ ದೇವಜನರೇ, ಶೋಧನೆ ಎಂಬುದು ಖಚಿತ. ಇದರಿಂದ ನಿಮಗೆ ಅರ್ಥ ಆಗಿದೆ. ಯೇಸುವಿನ ಶಿಷ್ಯರಿಗೂ ಪೌಲನು ಪ್ರಸಂಗಿಸುವಾಗ ವ್ಯಕ್ತಿಗೂ ಅನೇಕರಿಗೂ ಈ ಶೋಧನೆ ತಪ್ಪಿದ್ದಲ್ಲ. ಆದರೆ ಯೇಸು ಸ್ವಾಮಿ ಹೇಳಿದ, ನನಗೆ ಮನಸ್ಸಿದೆ ಆದರೆ ದೇಹಕ್ಕೆ ಬಲ ಸಾಲದು. ಇವತ್ತು ನಿಮ್ಮಲ್ಲಿ ಎಷ್ಟೋ ಜನ ಇದೇ ಮಾತು ಹೇಳ್ತೀರಲ್ವ, ಪಾಸ್ಟ್ರೆ ನನಗೆ ಮನಸ್ಸಿದೆ ಪಾಸ್ಟ್ರೆ, ನಾನು ಏನಾದರೂ ಕರ್ತನಲ್ಲಿ ಬೆಳೀಬೇಕು, ಸಾಧಿಸಬೇಕು, ಸೇವೆ ಮಾಡಬೇಕು, ದೇವರಿಗಾಗಿ ನಿಲ್ಲಬೇಕು ಅಂತ ಅಂದುಕೊಳ್ಳುತ್ತೇನೆ, ಆದರೆ ನನಗೆ ಸಾಧ್ಯವಾಗುವುದಿಲ್ಲ ಎಂದು ಹೇಳುತ್ತದೆ. ಮತ್ತು ಮಾರ್ಕನು ಬರೆದ ಸುವಾರ್ತೆ 14:40 ತಿರುಗಿ ಬಂದಾಗ ಅವರು ನಿದ್ದೆ ಮಾಡುವುದನ್ನು ಕಂಡನು, ಅವರ ಕಣ್ಣುಗಳು ಬಹುಭಾರವಾಗಿದ್ದವು ಮತ್ತು ಆತನು ಕೇಳಿದ್ದಕ್ಕೆ ಏನು ಉತ್ತರ ಕೊಡಬೇಕೋ ಅವರಿಗೆ ತಿಳಿಯಲಿಲ್ಲ. ಅವರಿಗೆ ಅರ್ಥ ಆಗ್ತಾ ಇಲ್ಲ. ಯೇಸು ಸ್ವಾಮಿ ಬಂದು ಕೇಳ್ತಾನೆ ಇದ್ದಾರೆ, ಯಾಕೆ ಇವರ ಕಣ್ಣುಗಳು ಮುಚ್ಕೊಂಡು ಬರ್ತಾ ಇದೆ, ಬಹುಭಾರವಾಗಿದ್ದಾವೆ. ಯಾಕೋ ಗೊತ್ತಿಲ್ಲ, ಅವರಿಗೆ ಪ್ರಾರ್ಥಿಸಲಿಕ್ಕೆ ಆಗ್ತಾ ಇಲ್ಲ. ನಾನು ಕೂಡ ಎಷ್ಟೋ ದೇವಭಕ್ತರಿಗೆ ಹೇಳ್ತೇನೆ, ನಿಮಗೆ ಯಾವ ಟೈಮಲ್ಲಾದರೂ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ 24 hours ಗ್ರೂಪ್ ಇದೆ. 24 hours ಲೀಡರ್ಸ್ ತ್ಯಾಗದಿಂದ ಅವರು ಮಾಡ್ತಾ ಇದ್ದಾರೆ, ಜಾಯಿನ್ ಆಗಿ ಅಂತ. ನಾವು ಫಸ್ಟು ಜಾಯಿನ್ ಆಗಿಬಿಡ್ತೀವಿ ಪಾಸ್ಟ್ರೇ ಅಂತಾರೆ. ಆಮೇಲೆ ಏನು ಮಾಡ್ತಾರೆ ಗೊತ್ತಾ, ನಿಧಾನವಾಗಿ ಗ್ರೂಪ್ ಲೆಫ್ಟ್ ಆಗಿಬಿಡ್ತಾರೆ. ಕೆಲವು ಗ್ರೂಪಲ್ಲಿ ಇರ್ತಾರೆ, ಪ್ರೇಯರ್ಗೆ ಅಟೆಂಡ್ ಮಾಡೋದಿಲ್ಲ. ಕಾರಣ ಏನು ಗೊತ್ತಾ, ತಪ್ಪು ನಿಮ್ಮದಲ್ಲ, ದುಷ್ಟನು ನಿಮ್ಮನ್ನು ನನ್ನನ್ನು ಪ್ರಾರ್ಥನೆ ಮಾಡದ ಹಾಗೆ ತಡೆಯುತ್ತಿರುತ್ತಾನೆ. ಪಕ್ಷಿಗಳ ಕಾಲುಗಳ ಲಾಕ್ ಥರ, ಪ್ರಾಣಿಗಳ ಕಾಲುಗಳ ಲಾಕ್ ಥರ ನಾವು ಒಂದು ಪೂರ್ಣ ತೀರ್ಮಾನ ಮಾಡಿಕೊಳ್ಬೇಕು, ಒಂದು ಸಿದ್ಧತೆ ಮಾಡಿಕೊಳ್ಬೇಕು. ಹಲ್ಲೆಲೂಯಾ, ಸ್ತೋತ್ರ. ಆಗ ನಿಮ್ಮನ್ನು ಯಾರು ಬೀಳಿಸಲಿಕ್ಕಾಗಲ್ಲ, ನೀವು ನಿದ್ರಿಸಲಿಕ್ಕಾಗಲ್ಲ, ನೀವು ಭಯಪಡಬೇಕಾಗಿಲ್ಲ. ಯೇಸು ಸ್ವಾಮಿ ಬಂದು ನಿದ್ದೆ ಮಾಡೋದು ಕಂಡು ಅವರ ಕಣ್ಣುಗಳು ಬಹುಭಾರವಾಗಿದ್ದವು. ಆತನು ಕೇಳಿದ್ದಕ್ಕೆ ಅವರು ಏನು ಉತ್ತರ ಕೊಡಬೇಕು ಅವರಿಗೆ ಗೊತ್ತಾಗಲಿಲ್ಲ. ಈಗ ನಾವು ಈ ರೀತಿ ಶಾರೀರಿಕವಾಗಿ ಆಗಲಿ ಏನೇ ಆಗಲಿ ನಮಗೆ ಪ್ರಾರ್ಥನೆ ಮಾಡದೇ ಇರುವುದಕ್ಕೆ ಆಗುವ ಶೋಧನೆಗಳೇನಪ್ಪ ಅಂದರೆ, ಮೊದಲನೆಯ ಕಾರಣ ಶಾರೀರಿಕ ಮತ್ತು ಮಾನಸಿಕ ದುರ್ಬಲತೆ. ಕೆಲವು ಸಾರಿ ಶರೀರ ಸ್ಟ್ರಾಂಗ್ ಆಗಿರುತ್ತೆ, ಮನಸ್ಸಿರಲ್ಲ ಅಲ್ವಾ, ಮನಸ್ಸೇ ಇರಲ್ಲ. ನೋಡು, ಆರೋಗ್ಯವಾಗಿದ್ದೀವಿ, ನಮಗೆ ಹೊಟ್ಟೆ ನೋವಿದ್ದಾಗ, ರಾತ್ರಿಗಳಲ್ಲಿ ನಿದ್ದೆ ಬರದೇ ಇದ್ದಾಗ, ನೋವಿದ್ದಾಗ, ಕುಟುಂಬದಲ್ಲಿ ಸಾಲ ಇದ್ದಾಗ, ನಮ್ಮನೆಯವರಿಗೆ ಯಾರಿಗಾದರೂ ಸಮಸ್ಯೆ ಇದ್ದಾಗ ಬಹಳ ಬಲವಾಗಿ ಪ್ರಾರ್ಥನೆ ಮಾಡುತ್ತೇವೆ, ಅಪ್ಪ ದೇವರೇ ಅಂತ. ನೋಡಿದ್ರ, ಕೆಲವು ಸಾರಿ ಆ ಶರೀರ ದುರ್ಬಲವಿದ್ದಾಗ ಮನಸ್ಸು ಸಿದ್ಧವಾಗಿ ಪ್ರಾರ್ಥನೆ ಮಾಡ್ತೀವಿ. ಕೆಲವು ಸಾರಿ ಮನಸ್ಸಿರುತ್ತೆ, ಕೆಲವು ಸಾರಿ ಶರೀರ ದುರ್ಬಲವಾಗಿರ್ತದೆ. ಅದಕ್ಕೆ ಶಾರೀರಿಕ ಮತ್ತು ಮಾನಸಿಕ ದುರ್ಬಲತೆ ಏನಪ್ಪ ಅಂದರೆ, ಕೆಲವು ಅಯ್ಯೋ ಇವತ್ತು ಬಹಳ ಪ್ರಯಾಣ, ಅದಕ್ಕೆ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ, ಅಯ್ಯೋ ಇವತ್ತು ಕೆಲಸ ಜಾಸ್ತಿ, ಅಯ್ಯೋ ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಹತ್ತಿಲ್ಲ. ಕೆಲವು ಸಾರಿ ಹೇಳ್ತಾರೆ ಕೆಲವರು, ಅಯ್ಯೋ ನನಗೆ ಏನಪ್ಪ ಆಗ್ತಾ ಇಲ್ಲ, ದೇಹದ ಅಗತ್ಯಗಳು, ಉದಾಹರಣೆಗೆ ಹಸಿವು, ಊಟ ತಿಂದ್ಬಿಡೋಣ. ಕೆಲವರಿಗೆ ಅಸ್ವಸ್ಥತೆ. ಈ ಕಾರಣಗಳ ನಿಮಿತ್ತವಾಗಿ ಗೆತ್ಸೆಮನೆ ತೋಟದಲ್ಲಿ ಶಿಷ್ಯರುಗಳ ಕಣ್ಣುಗಳು ಭಾರವಾಗಿದ್ದವು. ಹೇಳ್ತಾರೆ, ಇವತ್ತೇನೋ ಗೊತ್ತಿಲ್ಲ, ಟಯರ್ಡ್. ವಾರದಲ್ಲಿ ಎಷ್ಟು ದಿನಗಳು ಆ ರೀತಿಯಾಗಿ ನಮಗನಿಸುತ್ತೆ, ಇವತ್ತು ಬೇಡ, ಇನ್ಯಾವತ್ತು. ನಮ್ಮ ಶಾರೀರಿಕ ಬಲಹೀನತೆ ನಮ್ಮನ್ನು ಪ್ರಾರ್ಥಿಸದ ಹಾಗೆ ಮಾಡುತ್ತದೆ. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ, ಆದರೆ ಬರುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ
ಎಚ್ಚರವಾಗಿರ್ರಿ ಅನ್ನನು. ಎಚ್ಚರವಾಗಿರಿ. ಕೆಲವರು ಹೇಳ್ತಾರೆ, ಪಾಸ್ಟರ್ ಕೂತ್ಕೊಂಡ್ರೆ ಬೈಬಲ್ ಹಿಡ್ಕೊಂಡ್ರೆ ನಾನು ನಿದ್ದೆ ಬರುತ್ತೆ. ನಾನು ಹೇಳುತ್ತೇನೆ, ನಿಮಗೆ ಆ ರೀತಿ ನಿದ್ದೆ ಬರುತ್ತದಾ? ಎದ್ದು ನಿಂತು ಪ್ರಾರ್ಥನೆ ಮಾಡಿ. ಪಾಸ್ಟ್ರೇ ನಿಂತ್ಕೊಂಡ್ರೂ ಬಿದ್ದೋಗ್ಬಿಡ್ತೀನಿ ಪ್ರೇಯರ್ ಮಾಡ್ತಾಯಿದ್ರೆ ನಡೆದಾಡಿ ಪ್ರಾರ್ಥನೆ ಮಾಡಿರಿ. ಹಾಲೆಲೂಯಾ. ಇನ್ನೂ ಇಲ್ಲ ಪಾಸ್ಟೇ ನಡೆದಾಡೋಕ್ಕಾಗಲ್ಲ ನನಗೆ, ಸ್ತೋತ್ರ ಮಾಡುತ್ತಾ ಪ್ರಾರ್ಥನೆ ಮಾಡಿರಿ. ನನಗೆ ನಡೆದಾಡೋಕ್ಕಾಗಲ್ಲ ಪಾಸ್ಟೇ, ನನಗೆ ವಯಸ್ಸಾಗಿದೆ, ನನಗೆ ಅನಾರೋಗ್ಯ ಇದೆ. ಓ ಸ್ತೋತ್ರ, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಹಾಲೆಲೂಯಾ. ಅಪ್ಪ, ಈಗ ಈ ವಿಷಯಕ್ಕಾಗಿ ಪ್ರಾರ್ಥಿಸ್ತೇನೆ, ಈಗ ವಿಷಯಕ್ಕಾಗಿ ಪಾಸ್ಟೇ ಸ್ತೋತ್ರ ಮಾಡ್ತಾ ಇದ್ರೂ ನಿದ್ದೆ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ? ಹಾಗಾದರೆ ಕಣ್ಣು ತಗೊಂಡು ಪ್ರಾರ್ಥನೆ ಮಾಡಿರಿ. ಏನು ಪಾಸ್ಟರ್ ಹಿಂಗೆ ಹೇಳ್ಕೊಡ್ತಾರೆ? ಎಸ್, ಏನಿಲ್ಲ, ಕಣ್ಣು ತಗೊಂಡು ಯೇಸುವಿಗೆ ಸ್ತೋತ್ರ, ಹಾಲೆಲೂಯಾ. ಕರ್ತನೇ, ದೇಶಕ್ಕಾಗಿ ಪ್ರಾರ್ಥಿಸ್ತೇನೆ, ಸಭೆಗಳಿಗಾಗಿ ಪ್ರಾರ್ಥಿಸ್ತೇನೆ, ಸೇವಕರುಗಳಿಗಾಗಿ ಪ್ರಾರ್ಥಿಸ್ತೇನೆ. ನಾನು ಹೋಗೋಕ್ಕಾಗ್ತಾ ಇಲ್ಲ, ನನ್ನ ಕೈಯಲ್ಲಿ ಏನೂ ಇಲ್ಲ, ಆದರೆ ಹೋಗೋರಿಗೆ ನೀನು ಸಹಾಯ ಮಾಡಪ್ಪ. ಸಭೆ ನಡೆಸೋರಿಗೆ, ಸುವಾರ್ತೆ ಸಾರೋರಿಗೆ, ಯವನಸ್ಥರಿಗೆ ಅಬ್ಬ ನಾನು ಎಬ್ಬಿಸು, ಇವ್ರನ್ನೆಲ್ಲ ಮಾಡು ಅಂತೇಳಿ ನೀವು ಕಣ್ಣು ತಗೊಂಡೇ ಪ್ರಾರ್ಥನೆ ಮಾಡಿ. ಕಣ್ಣು ತಗೊಂಡು ಪ್ರಾರ್ಥನೆ ಮಾಡಿ, ನಿಂತು ಪ್ರಾರ್ಥನೆ ಮಾಡಿ, ಓಡಾಡಿ ಪ್ರಾರ್ಥನೆ ಮಾಡಿ, ಇಬ್ಬರ ಜೊತೆಯಲ್ಲಿ ಕೂರಿಸ್ಕೊಂಡು ಪ್ರಾರ್ಥನೆ ಮಾಡಿ. ಯಾಕೆಂದರೆ ಒಬ್ಬರು ನಿದ್ದೆ ಹೋಗ್ತಾ ಇದ್ರೆ ಇನ್ನೊಬ್ಬರ ಪ್ರಾರ್ಥನೆ ಎಚ್ಚರಿಸ್ತದೆ. ಹೀಗೆ ಪ್ರಾರ್ಥನೆ ಮಾಡಿರಿ. ಮುಂದಕ್ಕೆ ಹೋಗೋಣ. ಶಾರೀರಿಕ ಬಲಹೀನತೆಗಳು ಬಂದಾಗ ದೇವರು ವಾಕ್ಯ ಹೇಳ್ತದೆ, ನೀವು ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಇರಿ. ಎಲ್ಲ ಕಾಲದಲ್ಲಿ. ಕೆಲವು ಸಾರಿ ಕೂತ್ಕೊಂಡೇ ಮಾಡಬೇಕು, ನಿಂತ್ಕೊಂಡೇ ಮಾಡಬೇಕು ಅಂತಿಲ್ಲ. ನಿಮಗೆ ಯಾವ ರೀತಿ ಆಗುತ್ತದೋ ನೀವು ಪ್ರಾರ್ಥಿಸಬೇಕು ಅಷ್ಟೇ ಎಂಬುದು ಬಹಳ ಮುಖ್ಯ. ಎರಡನೇ ಕಾರಣಕ್ಕೆ ನಾವು ನೋಡುವಾಗ ಕೆಲವರು ಹೇಳ್ತಾರೆ, ಜೀವನದ ಬಿಡುವಿಲ್ಲದ ಗಡಿಬಿಡಿ, ಬಿಸಿ ಮತ್ತು ವ್ಯತ್ಯಾಸದ ಜೀವಿತ. ಯಾವಾಗ ನನಗೆ ಟೈಮ್ ಸಿಗುತ್ತೋ ಗೊತ್ತಾಗಲ್ಲ ಪಾಸ್ಟ್ರೆ. ಇವತ್ತು ಈ ಟೈಮಿಗೆ ಫ್ರೀ ಇದ್ದೀನಿ, ಆಮೇಲೆ ಆ ಟೈಮ್. ಈ ಥರ ಏನಾಗ್ಬಿಡ್ತದ್ರೆ, ಜೀವನದಲ್ಲಿ ಬಿಡುವಿಲ್ಲದ ಸಮಯ ಅಲ್ವಾ? ಬಿಡುವಿಲ್ಲ. ಅಯ್ಯೋ ಬಿಡುವೇ ಇಲ್ಲ, ನನಗೆ ಟೈಮೇ ಇಲ್ಲ ಪಾಸ್ಟ್ರೆ. ಹೇಳುವಂಥ ಮಾತು ನಮಗೆ ಟೈಮ್ ಇಲ್ಲ. ಓ, ಹಾಗಾದರೆ ಮೊಬೈಲ್ ನೋಡೋಕ್ಕೆ, ಕೆಲಸಕ್ಕೆ ಹೋಗೋಕ್ಕೆ, ಟಿ ವಿ ನೋಡೋಕ್ಕೆ, ನಿಮಗೆ ಇಷ್ಟ ಆಗಿರೋದನ್ನು ಮಾಡೋದಕ್ಕೆ, ನಿಮಗೆ ಯಾವುದು ಸುಖ ತೋರಿಸ್ತದೆ ಅದು ಮಾಡಲಿಕ್ಕೆ, ಅದೆಲ್ಲ ಮಾಡಲಿಕ್ಕೆ ಅದೇನು ಮಾಡ್ತದೆ ನಿಮ್ಮನ್ನು? ಅವುಗಳು ಸೆಳೀತವೆ. ಯೇಸು ಸ್ವಾಮಿ ಎಚ್ಚರಿಸಿದಂತೆ ನಿಮ್ಮ ಜೀವನದ ಚಿಂತೆಗಳು, ನಿಮ್ಮ ಜೀವಿತದ ಅನಿರೀಕ್ಷಿತವಾಗಿ ಬರುವಂಥ ಕಾರ್ಯಗಳು ನಿಮ್ಮನ್ನು ತಡೀತಾ ಇರ್ತವೆ. ಬಿಸಿ ಜೀವಿತದ ಬಿಡುವಿಲ್ಲದ ಗಡಿಬಿಡಿ. ಟೈಮೇ ಇಲ್ಲ. ದೇವ್ರಿಗೆ ಮಾತ್ರ ಟೈಮ್ ಇಲ್ಲ, ಮಿಕ್ಕಿದ್ದ ಆದಾಯ ಮಾಡೋದಕ್ಕೂ ಎಲ್ಲ ಇದೆ. ದೇವಜನವೇ, ಒಂದು ವಿಷಯ ಕೇಳಿಸ್ಕೊಳ್ಳಿ. ಒಬ್ಬರ ಜೀವಿತದಲ್ಲಿ ಈ ರೀತಿಯಾಗಿ ನಡೆಯಿತು. ರಾತ್ರಿ ಹಗಲು ಕಷ್ಟಪಟ್ಟು ದುಡಿದು ತಿನ್ನದೆ, ಏನೂ ಮಾಡದೆ, ಸೇರಿಸಿಟ್ಟು ಆಸ್ತಿ ಬಂಗಲೆ ಎಲ್ಲ ಮಾಡಿದರು. ಆದರೆ ದುಡ್ಡು ಅಂತ ಅಲೆದು ಮಕ್ಕಳನ್ನು ಆತ್ಮಿಕವಾಗಿ ಬೆಳೆಸಲಿಲ್ಲ, ಸಭೆಯಲ್ಲಿ ಬೆಳೆಸಲಿಲ್ಲ. ಅವ್ರು ಅಂದ್ಕೊಂಡ್ರು ದುಡ್ಡು ಸೇರಿಸಿಟ್ರೆ ಸಾಕು, ನಮ್ಮ ಮಕ್ಕಳಿಗೆ ಏನೂ ತೊಂದರೆ ಇರಲ್ಲ ಅಂತ. ಆದರೆ ಏನಾಯಿತು ಗೊತ್ತಾ? ಸ್ವಲ್ಪ ಕಾಲದಲ್ಲಿ ಮಕ್ಕಳು ದೊಡ್ಡವರಾಗಿ ಇವರ ಆಸ್ತಿನೆಲ್ಲ ಅವ್ರ ಕೈಯಲ್ಲಿ ಬರೆಸ್ಕೊಂಡು ಆ ಶೇರ್ ಮಾರ್ಕೆಟ್ ಅಂತ, ಗ್ಯಾಂಬ್ಲಿಂಗ್ ಅಂತ, ಅದು ಇದು ಇಸ್ಪೀಟ್ ಅಂತ ಮಾಡಿ ಇವರು ಜೀವನ ಎಲ್ಲ ಕಷ್ಟಪಟ್ಟು ದುಡಿದದ್ದು ಕೆಲವೇ ವರ್ಷಗಳಲ್ಲಿ ಇವರು ಕಣ್ಣು ಮುಂದೆ ಅವರೆಲ್ಲ ಹಾಳು ಮಾಡಿಬಿಟ್ರು. ಇದು ಸುಳ್ಳೆಲ್ಲ ನಡೆದಿರೋ ಘಟನೆಗಳು. ಆವಾಗ ತಂದೆ ತಾಯಿಗಳಿಗೆ ಅರ್ಥ ಆಯಿತು, ಅಯ್ಯೋ ನನ್ನ ಆರೋಗ್ಯ ಕೆಡ್ತು, ನನ್ನ ಇಷ್ಟಾರ್ಥಗಳನ್ನು ಬಿಟ್ಟೆ, ನಾನು ದುಡ್ಡು ಅಂತ ದುಡ್ಡಿಂದೇ ಹೋದೆ, ದುಡ್ಡೇನೋ ಮಾಡಿದೆ, ಬಂಗಲೆ ಮಾಡಿದೆ, ಆಸ್ತಿ ಮಾಡಿದೆ. ಆದರೆ ಈಗ ಆಸ್ತಿಯೂ ಇಲ್ಲ, ನನ್ನ ಮಕ್ಕಳೂ ಸರಿ ಇಲ್ಲ, ನನ್ನ ಜೀವನ ಈ ಥರ ಆಗೋಯ್ತು, ಅಂದರೆ ವ್ಯರ್ಥ ಆಗೋಯ್ತು. ನನ್ನ ಪ್ರಿಯ ದೇವಜನವೇ, ಅದಕ್ಕೆ ದೇವ್ರ ವಾಕ್ಯ ಹೇಳೋದು ಮಾತೇನೆಂದರೆ, ನಾವು ಯಾವಾಗ ಏನು ನಡೆಯುತ್ತೋ ಗೊತ್ತಾಗಲ್ಲ, ಆದರೆ ನಾವೇನಾಗಬೇಕು? ಎಚ್ಚರವಾಗಿದ್ದು ನಾವು ಜಾಗರೂಕರಾಗಿರಬೇಕು. ಭವಿಷ್ಯ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮೊದಲು ನಮ್ಮ ಮಕ್ಕಳಿಗೆ ದೈವಿಕತೆಯನ್ನು, ಒಳ್ಳೆತನವನ್ನು, ಭೂಮಿಯ ಮೇಲಿರುವಂಥ ಕಾರ್ಯಗಳನ್ನು ಅರ್ಥಪಡಿಸುವುದರಲ್ಲಿ ನೀವು ಸಿದ್ಧವಾಗಿರಬೇಕು. ಅದಕ್ಕೆ ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ 33ನೇ ವಾಕ್ಯದಲ್ಲಿ, ಆ ಕಾಲವು ಯಾವಾಗ ಬರುವುದೋ ನಿಮಗೆ ಗೊತ್ತಿಲ್ಲವಾದ್ದರಿಂದ ನೋಡಿಕೊಳ್ಳಿರಿ, ಜಾಗರೂಕರಾಗಿರ್ರಿ. ಏನಂತ ಹೇಳ್ತಾ ಇದೆ? ನೀವು ನೋಡಿಕೊಳ್ಳಿರಿ, ಜಾಗರೂಕರಾಗಿರ್ರಿ. ಹಾಲೆಲೂಯಾ. ಇವತ್ತು ದೇವಜನವೇ, ನಮಗೆ ದೇವರ ವಾಕ್ಯ ಹೇಳುತ್ತಾ ಇರುವಂಥದ್ದು, ಏನಾಗ್ತದೋ ಗೊತ್ತಿಲ್ಲ, ಹೇಗಾಗ್ತದೋ ಗೊತ್ತಿಲ್ಲ, ಜಾಗರೂಕರಾಗಿರ್ರಿ. ನಾವು ಲೋಕದ ಮೇಲೆ ದೃಷ್ಟಿ ಇಟ್ಟು ಓಡಿದರೆ ಆತ್ಮಿಕವಾದದನ್ನು ಕಳ್ಕೊಳ್ಳುತ್ತೇವೆ,
ಸುಖವನ್ನು ಕಳ್ಕೊಳ್ಳುತ್ತೇವೆ, ಸಮಾಧಾನ ಕಳ್ಕೊಳ್ಳುತ್ತೇವೆ, ಲೌಕಿಕ ಆಶೀರ್ವಾದವನ್ನು ಕೂಡ ಕಳ್ಕೊಳ್ಳುತ್ತೇವೆ. ಮೂರನೇದಾಗಿ ನಾವು ಶೋಧನೆಯಲ್ಲಿ ಬಿದ್ದೋಗೋದಕ್ಕೆ, ಅಂದರೆ ಪ್ರಾರ್ಥನೆ ಮಾಡೋದಕ್ಕಾಗದೆ ಶೋಧನೆಯಲ್ಲಿ ಬಿದ್ದೋಗೋದಕ್ಕೆ ಮೂರನೇ ಕಾರಣ ಸೈತಾನನ ದಾಳಿ, ಇಲ್ಲವೇ ಶತ್ರುವಿನ ದಾಳಿ. ಹೌದು, ನಾವು ಚೆನ್ನಾಗಿರುವುದು, ನಾವು ಪ್ರಾರ್ಥನೆ ಮಾಡೋದು ಸೈತಾನನಿಗೆ ಇಷ್ಟೇ ಇಲ್ಲ. ಪ್ರಾರ್ಥನೆಯು ದೇವರ ಬಲವನ್ನು ತರುತ್ತದೆಂದು ತಿಳಿದು ಸೈತಾನನು ಅದನ್ನು ತಡೆಯಲಿಕ್ಕೆ ನೋಡುತ್ತಾನೆ. ಅದಕ್ಕೆ ಸೈತಾನನು ಮಾಡೋ ಕೆಲಸ ಏನಂದರೆ ಲೇಜಿನೆಸ್. ಏನಂತ? ಅಯ್ಯೋ ಬೆಳಿಗ್ಗೆನ ಇವತ್ತು ಟೈಮ್ ಇಲ್ಲ, ಬೆಳಿಗ್ಗೆ ಈಗ ಬೇಡ, ಸಂಜೆ ಪ್ರೇಯರ್ ಮಾಡೋಣ, ಆಮೇಲೆ ವಿಡಿಯೋ ನೋಡೋಣ ಅಂತ ಅಂದ್ಕೊಳ್ತೀರಿ. ಆದರೆ ಆಮೇಲೆ ನಿಮಗೆ ನೋಡೋಕ್ಕೆ ಟೈಮೇ ಸಿಕ್ಕಲ್ಲ, ಮರೆತು ಹೋಗ್ಬಿಡ್ತೀರ. ಪ್ರತಿನಿತ್ಯ ಇದೊಂದು ಅಭ್ಯಾಸ ಮಾಡಿಕೊಳ್ಬೇಕು, ವಾಕ್ಯವನ್ನು ಬಿಟ್ಟು ಬಿಡಬಾರ್ದು. ಅನೇಕ ಮಿಷನರಿಗಳು ನಿಮಗೆ ಉದಾಹರಣೆ ಹೇಳಬೇಕಾದ್ರೆ, ಒಬ್ಬ ವ್ಯಕ್ತಿ 1 ತಾಸು ಪ್ರಸಂಗಿಸಬೇಕಾದ್ರೆ ಅವರು 10 ತಾಸು ಪ್ರಾರ್ಥನೆಯಲ್ಲಿ ಇಡ್ತಾ ಇದ್ರಂತೆ. ಅಂದರೆ ನೋಡಿ, 1 ತಾಸು ಕಾರ್ಯಕ್ಕೆ 10 ತಾಸು ಪ್ರಾರ್ಥನೆ ಬೇಕಾಗಿತ್ತು, 1:10. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಕೂಡ ಎಷ್ಟು ಆಶೀರ್ವಾದಕ್ಕೆ ಎಷ್ಟು ತಾಪತ್ರಯ ಪಡಬೇಕು. ನಿರುತ್ಸಾಹ ಕೊಡುತ್ತಾನೆ ಸೈತಾನನು, ಸಂದೇಹ ಕೊಡುತ್ತಾನೆ. ನಾನು ಪ್ರಾರ್ಥಿಸಿದರೆ ದೇವರು ಉತ್ತರಿಸ್ತಾರಾ? ಇದು ನಡೆಯುತ್ತಾ? ಇದಾಗುತ್ತಾ? ಇದಾಗೋ ಕೆಲಸನೇನಾ? ನಡೆಯಲ್ಲ. ಇದು ಸೈತಾನನು ಲೇಜಿನೆಸ್ ಕೊಡೋದು ಮಾತ್ರ ಅಲ್ಲ, ಸೈತಾನನು ಡೌಟನ್ನು ಕೊಡ್ತಾನೆ. ಈಗ ಪ್ರಾರ್ಥನೆ ಮಾಡಿಬಿಟ್ರೆ ಆಗೋಗುತ್ತಾ? ಉಪವಾಸ ಮಾಡಿಬಿಟ್ರೆ ಆಗೋಗುತ್ತಾ? ಈಗಾಗಲೇ ಅರ್ಧ ಉಪವಾಸ ಆಗೋಗೈತೆ, ಮುಕ್ಕಾಲು ಉಪವಾಸ ಆಗೋಗೈತೆ. ಇನ್ನು ಕೆಲವರು ಹೇಳಿದ್ರೆ ನಾನು ಇವಾಗ ಯಾಕೆ ಮಾಡಬೇಕು, ನಾನು ಆಮೇಲೆ ಮಾಡ್ತೀನಿ. ಯಾವಾಗ ಯಾರದೋ ಮಾತು ಕೇಳ್ಕೊಂಡಲ್ಲ, ನೀವು ಮಾಡಬೇಕಂತಿದ್ರೆ ಸ್ಟಾರ್ಟ್ ಮಾಡಿಬಿಡಬೇಕು. ಇಷ್ಟೇ ದಿನ ಮಾಡಬೇಕಂತಲ್ಲ, ಹೀಗೆ ಮಾಡಬೇಕಂತ ಸ್ಟಾರ್ಟ್ ಮಾಡಿಬಿಡಿ, ದೇವರು ಸಹಾಯ ಮಾಡ್ತಾರೆ. ಏನು ಮಾಡ್ತಾನೆ? ಸಂದೇಹ ಹುಟ್ಟಿಸ್ತಾನೆ. ಮಾಡಿದರೆ 40 ಮಾಡಬೇಕು, 7 ದಿವಸ ಮಾಡಬಾರ್ದು, 7 ದಿವಸನೇ ಮಾಡಬೇಕು, 3 ದಿವಸ ಮಾಡಬಾರ್ದು, 3 ದಿವಸ ಆಗಲ್ಲ. ಹೀಗೆ ನಿರುತ್ಸಾಹವನ್ನು, ಸಂದೇಹವನ್ನು ಹುಟ್ಟಿಸುವುದು ಮಾತ್ರವಲ್ಲದೆ ಕೆಲವರಿಗೆ ಅಪರಾಧ ಭಾವ. ನೀನು ತಪ್ಪು ಮಾಡಿದೀಯಾ, ನೀನು ಪ್ರಾರ್ಥನೆ ಮಾಡಿದರೆ ದೇವರು ಕೇಳ್ತಾರಾ? ನೀನು ಪಾಪಿ, ನೀನು ದೇವ್ರ ಹತ್ರ ಹೋಗಿ ದೇವ್ರ ಹೆಸರು ಹೇಳೋಷ್ಟು ಯೋಗ್ಯತೆ ನಿನಗಿದೆಯಾ? ನೀನು ಹೆಂಗಸು, ನೀನು ಬಲಹೀನಳು, ನೀನು ರೋಗಿ, ನೀನು ಆ ತಪ್ಪು ಮಾಡಿದೀಯಾ? ಇದನ್ನು ತೋರಿಸ್ತಾರೆ. ಯಾವುದನ್ನು ತಲೆಗೆ ಹಾಕ್ಕೊಂಬಿಡ್ರಿ, ಯೇಸುವಿನ ನಾಮದಲ್ಲಿ ಅಪ್ಪ ಆಗಿದ್ದಾಗೋಯ್ತು, ಈಗೋ ನಿನ್ನ ಮಗಳು, ನಿನ್ನ ಮಗನು, ನಾನು ನಿನ್ನ ಮುಂದೆ ಬಂದಿದ್ದೇನೆ, ಈಗ ಇವತ್ತು ನಾನು ಉಪವಾಸ ಮಾಡಿ ಪ್ರಾರ್ಥಿಸಿದ್ರು ಕೂಡ ದೇವರೇ ನೀನು ನನಗೆ ಸಹಾಯ ಮಾಡ್ತೀಯ ಅಂತ ಹೇಳಿದರೆ ದೇವರು ಖಂಡಿತ ನಿಮಗೆ ಸಹಾಯ ಮಾಡ್ತಾರೆ. ಹಾಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. ಅಪರಾಧವನ್ನು ಕೆಲವು ಇನ್ನೊಂದು ಸೈತಾನ ಮಾಡೋದೇನೆಂದರೆ ಆಕರ್ಷಣೆಯ ಮೂಲಕ ಅಲ್ವಾ? ಇದಕ್ಕಿಂತ ಬೆಟರನ್ನು ತೋರಿಸ್ಬಿಡ್ತಾನೆ, ಇದಕ್ಕಿಂತ ಸುಲಭವಾದದನ್ನು ತೋರಿಸ್ಬಿಡ್ತಾನೆ, ಇದಕ್ಕಿಂತ ಆಕರ್ಷಣೀಯವಾದದನ್ನು ತೋರಿಸುವಾಗ ಇದನ್ನು ಬಿಟ್ಟು ನಾವು ಹೋಗ್ಬಿಡ್ತೇವೆ. ನೋಡಿದ್ರೆ 3 ಶೋಧನೆಗಳಿಗೆ, ಪ್ರಾರ್ಥನೆಗೆ ಬರುವ ಶೋಧನೆಗಳನ್ನು ನೋಡಿದ್ವಿ. ಶಾರೀರಿಕ ದುರ್ಬಲತೆ, ಬಿಡುವಿಲ್ಲ, ಜೀವನದಲ್ಲಿ ಬಿಡುವಿಲ್ಲದ ಗಡಿಬಿಡಿ. ಮೂರನೇದಾಗಿ ಶತ್ರುವಿನ ದಾಳಿ, ಇಲ್ಲವೇ ಸೈತಾನನ ದಾಳಿ. 1 ಪೇತ್ರ 5:8 ಹೇಳಿದಾಗೆ ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ, ಸೈತಾನನು ನೀವು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತ ಬರ್ತಾ ಇರ್ತಾನೆ, ನೀವು ಎಚ್ಚರವಾಗಿರಿ. ವಾಕ್ಯ ನಿಮಗೆ ಗೊತ್ತಿದೆ, ಅದರಿಂದ ನಾನು ಓದ್ತಾ ಇಲ್ಲ. 4ನೇದಾಗಿ ನಾವು ನೋಡುತ್ತೇವೆ ಅಭ್ಯಾಸದ ಕೊರತೆ, ಶಿಸ್ತಿನ ಕೊರತೆ. ಇದೇನು ಅಷ್ಟೇ ಇದು ಅಂದರೆ ನೋಡಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ, ಪರ್ಫೆಕ್ಟ್ ಅಂತ ಹೇಳ್ತಾರೆ. ಅಂದರೆ ನೀವು ಯಾವುದಾದ್ರೂ ಒಂದು ಕ್ರಿಯೆಯನ್ನು ಪದೇ ಪದೇ ಮಾಡ್ತಾ ಇದ್ದರೆ ಅದು ರೂಢಿ ಆಗೋಗುತ್ತೆ. ಯಾವಾಗಲೂ ನೀವು 5 ಗಂಟೆಗೆ ಅಲಾರಂ ಇಟ್ಟು ಎದ್ರಿ, 5 ಗಂಟೆಗೆ ಇಟ್ಟು ಎದ್ರಿ, 5 ಗಂಟೆಗೆ ಎದ್ರಿ, 5 ಗಂಟೆಗೆ ಎದ್ರಿ, ಕೆಲವು ದಿನ ಆದಮೇಲೆ ಆ ಪ್ರಾಕ್ಟೀಸ್ ಏನಾಗುತ್ತೆ, ನಿಮಗೆ ಅಲಾರಮೇ ಬೇಕಾಗಿಲ್ಲ, 5 ಗಂಟೆಗೆ ನೀವು ಎದ್ದೇಳ್ಬಿಡ್ತೀರ. ಹೌದಲ್ವಾ? ನಿಮ್ಮ ಹೊಟ್ಟೆ 9 ಗಂಟೆ ಕರೆಕ್ಟಾಗಿ ಶಾರ್ಪಾಗಿ ಬ್ರೇಕ್ಫಾಸ್ಟ್ ತಿಂದು ರೂಢಿ ಆಗಿತ್ತಂದರೆ 9 ಗಂಟೆಗೆ ಅಲಾರ್ಮ್ ಹೊಡೆಯುತ್ತದೆ, ಟಕ್ ಟಕ್ ಅಂತ. ಹೊಟ್ಟೆ ಹಸಿತೈತೆ ನೋಡಿ, ನೀನು ಊಟ ಮಾಡಿಲ್ಲ ಅಂತ ಹೇಳ್ತದೆ ಅಲ್ವಾ? ನಿಮಗೆ ಯಾವುದೇ ಆಗಲಿ ಆಟೋಮೆಟಿಕ್ ಆಗಿ. ಹಾಗಾದರೆ ನಾವು ಪ್ರಾರ್ಥನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಟ್ಟಿಲ್ಲ. ನನಗೆ ಕೆಲವರು ಕೇಳ್ತಾರೆ, ಪಾಸ್ಟ್ರೆ ಯಾವಾಗ ಪ್ರೇಯರ್ ಮಾಡೋದು ಪಾಸ್ಟ್ರೆ? ನಾನು ಹೇಳ್ತೀನಿ, ನೀವು ಯಾವಾಗ ಫ್ರೀ ಇದ್ದಾಗ 24 ಅವರ್ಸಲ್ಲಿ ಜಾಯಿನ್ ಆಗಿರಿ, ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಫಸ್ಟ್ ಆ ಟೈಮಲ್ಲಿ ನಾನು ತುಂಬ ಬ್ಯುಸಿ ಪಾಸ್ಟ್ರೆ ಅಂತ ಹೇಳಿದೆ. ನಿಮ್ಮ ಟೈಮ್ ಜಾಯಿನ್ ಆಗೋದ್ರೆ ಏನೋ ಒಂದು ಕಾರಣ ಹೇಳ್ತಾರೆ. ಕಾರಣ ಹೇಳೋದು ನನಗಲ್ಲ, ದೇವ್ರಿಗೆ ನೀವು ಕಾರಣ ಹೇಳ್ತಾ ಇದ್ದೀರಾ.
ಪ್ರಾರ್ಥನೆ ಮಾಡದ ಹಾಗೆ ನಿಮ್ಮನ್ನು ತಡೆಯುವಂಥ ಶಕ್ತಿ ಸೈತಾನನು ಮಾಡ್ತಾ ಇದ್ದಾನೆ. ಪ್ರಿಯ ದೇವಜನವೇ, ದೇವರು ವಾಕ್ಯ ಹೇಳುತ್ತದೆ, ನಿಮಗೆ ಶಿಸ್ತಿನ ಕೊರತೆ ಇದೆ. ಶಿಸ್ತಾಗಿದ್ದರೆ ನೀವು ಪ್ರಾರ್ಥನೆ ಯೇಸು ಸ್ವಾಮಿ ಮಾಡೋಕ್ಕಾಗೋದೇನು, ಇವರು ಮಾಡೋಕ್ಕಾಗದೇ ಇದ್ದಿದ್ದೇನು? ರೋಮಾಪುರದವರಿಗೆ ಬರೆದ ಪತ್ರಿಕೆ 8:26 ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಕೆಲವು ಸಾರಿ ಏನು ಪ್ರಾರ್ಥನೆ ಮಾಡಬೇಕು, ಅಯ್ಯೋ ಬಿಡು, ಏನು ಪ್ರೇಯರ್ ಇದೆ, ಎಲ್ಲ ಆರಾಮಾಗಿ ಹೋಗ್ತಾ ಇದೆಯಲ್ಲ ಅಂದುಕೊಳ್ಳುತ್ತೇವೆ. ಪವಿತ್ರಾತ್ಮನು ನಾವು ಪ್ರಾರ್ಥನೆ ಮಾಡುವಂತೆ ಮಾಡ್ತಾನೆ. ನೀವು ಕೂತ್ಕೊಳ್ಳಿ, ದೇವರು ಕೊಡ್ತಾನೆ. ನೀವು ಸಿದ್ಧರಾಗಿ ದೇವರು ಕೊಡ್ತಾನೆ. ಪ್ರತಿನಿತ್ಯ ಇಂಥ ಒಂದು ಟೈಮ್ ಅಂದುಕೊಳ್ಳಿ, ಯಾಕೆ ದೇವರು ಸಹಾಯ ಮಾಡೋದಿಲ್ಲ? ದೇವರು ಖಂಡಿತ ನಿಮಗೆ ಸಹಾಯ ಮಾಡುತ್ತೆ. ನಿಮಗೆ ನನಗೂ ಪ್ರಾರ್ಥನೆಗೆ ಶೋಧನೆ ಏನಂದರೆ ಶಿಸ್ತಿನ ಕೊರತೆ. ಆಮೇಲೆ ನೋಡಿಕೊಳ್ತಾ ಇದ್ದೀವಿ. ಇನ್ನೊಂದು 5ನೇ ಕಾರಣವೇನೆಂದರೆ ಒಪ್ಪಿಕೊಳ್ಳದ ಪಾಪ, ಇಲ್ಲವೇ ಅಪರಾಧ ಮನೋಭಾವ. ಒಪ್ಪಿಕೊಳ್ಳದ ಪಾಪ ನೋಡಿ, ಕೆಲವು ಸಾರಿ ಏನು ಮಾಡ್ತೇವೆ, ಬೂದಿಯಲ್ಲಿ ಮುಚ್ಚಿದ ಕೆಂಡದ ಥರ ಪಾಪವನ್ನು ನಾವು ಅಲ್ಲೇ ಇಟ್ಟುಬಿಟ್ಟು ಬೂದಿ ಮುಚ್ಚಿಡ್ತೇವೆ. ದೇವರೇ ನಿನಗೆ ಗೊತ್ತಾ, ಅದು ಇದು ಪ್ರೇಯರ್ ಮಾಡ್ತೇವೆ. ದೇವರು ಹೇಳ್ತಾನೆ, ನಿನ್ನ ಪಾಪಗಳನ್ನು ಅರಿಕೆ ಮಾಡಿಕೊ. ವಾಕ್ಯ ನಿಮಗೆ ಗೊತ್ತಿದೆ, ಅದನ್ನು ನಾನು ಓದಕ್ಕೆ ಹೋಗಲ್ಲ. ಯಾಕೆಂದರೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನಾಗಿರೋದರಿಂದ ನಮ್ಮ ಸಕಲ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧೀಕರಿಸುತ್ತಾನೆ. 1 ಯೋಹಾನ 1:9 ನನ್ನ ಪ್ರಿಯ ದೇವಜನವೇ, ಅಲ್ಲಿ ಹೇಳ್ತದೆ ನಮ್ಮ ಪಾಪಗಳು ಒಪ್ಪಿಕೊಳ್ಳಬೇಕು. ಪಾಪ ಬಚ್ಚಿಟ್ಕೊಂಡು ಪ್ರೇಯರ್ ಮಾಡ್ತೀನಿ ಅಂದರೆ ಚಾನ್ಸೇ ಇಲ್ಲ. ಯಾರ ಮೇಲೂ ಕೋಪ ಇಟ್ಕೊಂಡು, ಯಾರ ಮೇಲೂ ದ್ವೇಷ ಇಟ್ಕೊಂಡು, ಯಾರನ್ನೂ ಬೈಕೊಂಡು ಹೋಗಿ ಕೂತ್ಕೊಂಡು ಪ್ರೇಯರ್ ಹೆಂಗೆ ಮಾಡೋಕ್ಕಾಗುತ್ತೆ? ನಿಮ್ಮ ಕೈಯಲ್ಲಿ ಹೆಂಗೆ ಮಾಡೋಕ್ಕಾಗುತ್ತೆ? ಆಗಲ್ಲ. ಅಯ್ಯೋ ಮನಸ್ಸಿಲ್ಲ. ದೇವಜನ ಕೆಲವು ಸಾರಿ ಕೆಲವರು ಮಾಡ್ತಾರೆ ತಪ್ಪುಗಳು, ಆದರೆ ಮುಂದೆ ಬಂದು ನಿಂತ್ಕೊಂಡು ಅಂತಾರೆ. ನೋ, ನಿನಗೂ ದೇವರ ಮಧ್ಯೆ ಇರುವಂಥ ಸಂಬಂಧಕ್ಕೂ ಪ್ರಾರ್ಥನೆ ಇದು. ಪಕ್ಕದಲ್ಲಿರುವಂಥ ನಾನು ಕೇಳಿಸ್ಕೊಳ್ಳೋದಕ್ಕಲ್ಲ, ಸಭೆಯಲ್ಲಿರುವಂಥವ್ರು ಕೇಳಿಸ್ಕೊಳ್ಳೋಕ್ಕಲ್ಲ. ಕೆಲವ್ರು ಮಾಡೋ ಪ್ರಾರ್ಥನೆ, ಕೆಲವ್ರು ಮಾಡುವಂಥ ಉಪವಾಸ ಅದು ಬೇಡ. ನೀವು ಯಾರಿಗೂ ತೋರಿಸಿಕೊಳ್ಳಬೇಕಾಗಿಲ್ಲ, ನೀವು ತೋರಿಸ್ಕೊಳ್ಬೇಕಾಗಿರೋದು ಕರ್ತನಿಗೆ. ಯೇಸು ಸ್ವಾಮಿ ಬಂದು ಹೇಳ್ತಾರೆ, ಯಾಕೆ ನೀವು ಈ ಥರ ಮಾಡ್ತಾ ಇದ್ದೀರಾ? ಶೋಧನೆಗೆ ಒಳಗಾಗ್ಬಿಡ್ತಾ ಇದ್ದೀರಾ? ಯಾಕೆ ನೀವು ಪ್ರಾರ್ಥನೆ ಮಾಡ್ತಾ ಇಲ್ಲ? ಕಾರಣ, ನಮ್ಮಲ್ಲಿ ಕೆಲವು ಸಾರಿ ಒಪ್ಪಿಕೊಳ್ಳದ ಪಾಪ, ಗುಪ್ತವಾಗಿರುವ ಪಾಪ. ಈ ಗುಪ್ತವಾಗಿರುವ ಪಾಪ ಇದ್ದರೆ ನಮ್ಮ ಪ್ರಾರ್ಥನೆಯು ಒಣಗಿ ಹೋಗಿರ್ತದೆ. ಪವಿತ್ರಾತ್ಮನೇ ಅದಕ್ಕೆ ನೀರನ್ನು ಒಯ್ದು ಅದನ್ನು ಮತ್ತೆ ಉಜ್ಜೀವನ ಮಾಡಿ. ಕೆಲವು ಸಾರಿ ನಾವು ಅಂದುಕೊಳ್ತಾರೆ, ನನಗೆ ಫ್ರೀಡಮ್ ಇದೆ, ನಾನು ಏನು ಬೇಕಾದರೂ ತೀರ್ಮಾನ ಮಾಡ್ತೇನೆ, ನನಗೆ ಇಷ್ಟ ಬಂದಾಗ ನಡ್ಕೊಳ್ತೇನೆ. ಕೆಲವು ಸಾರಿ ನಮ್ಮಲ್ಲಿ ಗರ್ವ ಬಂದುಬಿಡ್ತದೆ, ನಾನು ಪಾಸ್ಟರ್ ರಮೇಶ್ ಜಿ, ನಾನು ಯಾರು ಗೊತ್ತಾ ಅಲ್ವಾ? ನಮ್ಮಲ್ಲಿ ಗರ್ವ ಬರ್ಬೋದು. ನೋ, ನಾವು ಯಾರೇ ಆದರೂ ಹಂಬಲ್, ದೇವರ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. ನಮ್ಮನ್ನು ನಾವು ಸ್ವಾವಲಂಬನೆ ಮಾಡಿಕೊಳ್ಳೋದಲ್ಲ. ಸ್ವಾವಲಂಬನೆ, ಗರ್ವ, ಸ್ವಾತಂತ್ರ್ಯ ಅಂತ ಹೇಳೋದು, ಗುಪ್ತವಾದ ಪಾಪಗಳು, ಇವೆಲ್ಲವೂ ನಾವು ಪ್ರಾರ್ಥನೆ ಮಾಡದ ಹಾಗೆ ಮಾಡುತ್ತದೆ. ಜ್ಞಾನೋಕ್ತಿಗಳ ಗ್ರಂಥ 28:13 ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಒಪ್ಪಿಕೊಳ್ಳಬೇಕು, ಅವುಗಳನ್ನು ಬಿಟ್ಟು ಬಿಡಬೇಕು. ಮತ್ತೆ ಮಾಡ್ತೀನಿ ಅಂತ ಹೇಳೋದಲ್ಲ. ಮಧ್ಯದಲ್ಲಿ ವಾಕ್ಯಗಳ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಂಗಲ್ಲ, ಬ್ರೇಕ್ ಕೊಡ್ತೀನಿ ಆಮೇಲೆ ನಾನು ಮಾಡ್ತೀನಿ ಅಂತ. ನೋ, ಕೆಲವರು ನನಗೆ ಕೇಳ್ತಾರೆ, ಫಸ್ಟ್ ಯಾಕೆ ಅದೇ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್? ನಾನು ಹೇಳ್ತೇನೆ, ನಮಗೆ ಎಷ್ಟೋ ಜನ ಪರಿಚಯ ಇದ್ದರೂ, ಎಷ್ಟೋ ಜನ ನಮ್ಮ ವಾಕ್ಯವನ್ನು ನೋಡಿದ್ರೂ ಕೂಡ ಕೆಲವರು ಮಾತ್ರ ನಮಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡೋದು, ಕಾಣಿಕೆ ಕಳಿಸೋದು, ಕೆಲವರು ಮಾತ್ರ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ನಾವು ಯಾರ ಹತ್ರ ಕೈ ಚಾಚೋದು ಬೇಡ. ನಮ್ಮ ದುಡಿಮೆಯಲ್ಲಿ ಎಲ್ಲೋ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತದೆ, ಅದರಿಂದ ಸ್ವಲ್ಪ ಹಣ ಬರ್ತದೆ, ಅದು ನಮ್ಮ ಕುಟುಂಬಕ್ಕಾಗುತ್ತೆ. ಇನ್ನು ಕಾಣಿಕೆಗಳಲ್ಲಿ ಬಂದದ್ದು ನಾವು ಸೇವೆಗಂತ, ನಾವು ಸೇವೆಯನ್ನು ಡೆವಲಪ್ ಮಾಡೋದಕ್ಕೋಸ್ಕರ ನಾವು ಉಪಯೋಗಿಸಲಿಕ್ಕೆ ನೋಡ್ತೇವೆ. ನಾನು ಅದನ್ನು ಇವತ್ತು ಹೇಳ್ತಾ ಇದ್ದೇನೆ ನನ್ನ ಪ್ರಿಯ ದೇವಜನವೇ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ದೋಷಗಳನ್ನು ಮುಚ್ಚಿಕೊಳ್ಳಬಾರ್ದು, ಅದನ್ನು ಒಪ್ಪಿಕೊಳ್ಳಬೇಕು. ನೀವು ನಾನು ಆ ರೀತಿ ಮಾಡೋದರಿಂದ ಕೆಲವು ಸಾರಿ ನಮ್ಮ ಪ್ರಾರ್ಥನೆಗೆ ಶೋಧನೆ ಅಡ್ಡಿಯಾಗ್ತದೆ. 6ನೇದಾಗಿ ನಾವು ನೋಡುವಂಥ ಕಾರ್ಯ ಏನೆಂದರೆ, ಆಧ್ಯಾತ್ಮಿಕ ಯುದ್ಧದ ಅಗತ್ಯವನ್ನು ನಾವು ಅರಿಯದಿರುವುದು. ಸ್ಪಿರಿಚುವಲ್ ಬ್ಯಾಟಲ್ ಅಂದರೆ ಏನು ಗೊತ್ತಾ? ಪ್ರತಿನಿತ್ಯ ಸೈನಿಕನಂತೆ ಸಿದ್ಧವಾಗುವಂಥದ್ದು. ಅದು ನಾವೇನು ಮಾಡ್ತೀವಿ ಗೊತ್ತಾ? ಒಂದು ದಿವಸ ರೆಡಿಯಾಗಿ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತೀವಿ, ಇನ್ನೊಂದು ದಿವಸ ನಿಂತ್ಕೊಳ್ಳಲ್ಲ. ಸೈನಿಕರಂತ ಹೇಳಿದರೆ ಕಂಟಿನ್ಯೂಸ್ ಆಗಿರಬೇಕು. ಕೆಲವರು ಹೇಳ್ತಾರೆ, ನೀವು ಇದನ್ನು ತಗೊಳ್ಳಿ, ಪೌಡ್ರ್ ತಗೊಳ್ಳಿ, ಇದನ್ನು ತಗೊಳ್ಳಿ, ನಿಮ್ಮ ದೇಹ ನೋಡಿ ಅಂತಾರೆ. ಬಿಟ್ಬಿಟ್ರೆ ಏನಾಗುತ್ತೆ? ಆ ಪೌಡ್ರಸ್ ಎಲ್ಲ ಬಿಟ್ಬಿಟ್ರೆ ಏನಾಗುತ್ತೆ?
ಅಯ್ಯೋ ಮೊದಲೇ ಹಿಂಗಿತ್ತು, ಈಗ ಬಿಡೋಕ್ಕಾಗ್ತಾ ಇಲ್ಲ, ಹಿಂಗಾಗೋಗ್ಬಿಟ್ಟಿದೆ, ಹಂಗಾಗೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಅಂದರೆ ನಿರಂತರವಾದ ಕಂಟಿನ್ಯೂ ಮಾಡಿದ್ರೆ ನಮಗೇನಂದರೆ ಆ ಶಕ್ತಿ. ಪ್ರಾರ್ಥನೆ ಎಂಬುದು ಆಧ್ಯಾತ್ಮಿಕವಾದಂಥ ಯುದ್ಧದ ರೀತಿಯಲ್ಲಿ ಅದು ಅಗತ್ಯವಿದೆ. ಅದನ್ನು ಅರಿತುಕೊಳ್ಳಬೇಕು. ಅರಿತುಕೊಳ್ಳದೆ ಹೋದರೆ ಅದನ್ನು ನಮಗೆ ಶೋಧನೆಯಾಗುತ್ತದೆ. 2 ಕೊರಿಂಥ 10ನೇ ಅಧ್ಯಾಯ 3-4. ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳು ಆಗಿವೆ. ಪ್ರಲೋಭಗಳು ಬರ್ತವೆ ಪ್ರಿಯದೇವಜನವೇ. ಎಚ್ಚರವಿಲ್ಲದಂತೆ ನಾವು ಇರಬಾರ್ದು, ಬಿದ್ದೋಗ್ತೀವಿ. ದೇವ್ರ ವಾಕ್ಯ ಹೇಳುತ್ತೆ ನಾವು ಬಿದ್ದೋಗಬಾರ್ದಾದರೆ ಪ್ರತಿನಿತ್ಯ ನಾವು ಹೋರಾಡಬೇಕು, ಪ್ರತಿನಿತ್ಯ ಹೋರಾಡಬೇಕು. ಯೇಸುವಿಗೆ ಸ್ತೋತ್ರ. ಈ ದಿನ ನಿಮ್ಮ ಬಳಿಯಲ್ಲಿ ಮುಂಜಾನೆಯಲ್ಲಿ ಈ ದಿನದಲ್ಲಿ ನಿಮ್ಮ ಬಳಿಯಲ್ಲಿ ನಾನು ಹೇಳೋದೇನೆಂದರೆ, ನಮ್ಮ ಪ್ರಾರ್ಥನೆಗೆ ಆಗುವ 6 ಶೋಧನೆಗಳನ್ನು ನಾವು ಇವತ್ತು ಧ್ಯಾನ ಮಾಡಿದ್ದೇವೆ. ಈ 6 ಶೋಧನೆಗಳನ್ನು ಬರೆದಿಟ್ಕೊಳ್ಳಿ, ಆ ರೆಫರೆನ್ಸ್ಗಳನ್ನು ಬರೆದಿಟ್ಕೊಳ್ಳಿ. ನಿಮಗೆ ಯಾವಾಗ ಶೋಧನೆ ಪ್ರಾರ್ಥನೆಗೆ ಮಾಡೋಕ್ಕಾಗ್ತಾ ಇಲ್ವೋ ಈ ವಿಡಿಯೋನ ನೋಡ್ರಿ, ಸೇವ್ ಮಾಡ್ಕೊಳ್ಳೋದಲ್ಲ, ನೀವು ಪದೇ ಪದೇ ನೋಡ್ತಾ ಇರ್ರಿ, ಅದನ್ನು ಬರ್ಕೊಳ್ರಿ. ಎಲ್ಲೋ ಸೇವ್ ಮಾಡಿ ಬಿಟ್ಬಿಡೋದಲ್ಲ, ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಪರವಾಗಿಲ್ಲ. ಆದರೆ ದೇವಜನವೇ, ನಾನು ಹೇಳೋದು ನಿಮ್ಮ ಪ್ರಾರ್ಥನೆಗೆ ಅನೇಕ ವಿಧವಾಗಿ, ಇನ್ನೂ ನಾನು ಮಾಡ್ರನ್ ಆಗಿ ಹೇಳಿಲ್ಲ, ಮೊಬೈಲ್ಗಳ ಬಗ್ಗೆ ಈಗಿನ ಕಾಲದ ಬಗ್ಗೆ ಹೇಳಿಲ್ಲ, ವಾಕ್ಯ ರೆಫರೆನ್ಸ್ ಕೊಡೋಕ್ಕೆ ತುಂಬ ಟೈಮ್ ಆಗೋಯ್ತು. ಅದಕ್ಕೆ ನನ್ನ ಪ್ರಿಯ ದೇವಜನವೇ, ನಿಮ್ಮನ್ನು ದೇವರು ಇವತ್ತು ಆ ಒಂದು ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿ ಶಿಷ್ಯರನ್ನು ಎಚ್ಚರಿಸಿದ ಹಾಗೆ ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಮಗಳೇ, ಮಗನೇ, ನೀನು ಎಚ್ಚರವಾಗಿದ್ದು 1 ತಾಸಾದರೂ ಪ್ರಾರ್ಥನೆ ಮಾಡಲಾರಿಯಾ? ಎಚ್ಚರವಾಗಿದ್ದು ನಿನ್ನ ಮಾಡಿದ್ರೆ ಅದಕ್ಕೆ ನಾವು 24 ತಾಸಲ್ಲಿ 24 ಜನರನ್ನು ನೇಮಿಸಿ 1 ತಾಸು ಒಬ್ಬೊಬ್ಬರು ಮಾಡ್ತಾರೆ. 1 ತಾಸು. ನೀವೇನು ಎಲ್ಲ ತಾಸನ್ನು ಅಟೆಂಡ್ ಮಾಡಿ ಅಂತ ಹೇಳ್ತಾ ಇಲ್ಲ. ದೇವರು ನಿಮಗೂ ನನಗೂ ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ಪರಮ ತಂದೆಯೇ, ನಾವು ಮನುಷ್ಯರು ನಿಜ ಅಪ್ಪ, ನಮಗೆ ಮಾತ್ರ ಅಲ್ಲ, ಪ್ರಾರ್ಥನೆಗೂ ವಾಕ್ಯಕ್ಕೂ ಶೋಧನೆಗಳು ಬರುತ್ತವೆ. ಬೈಬಲಲ್ಲಿ ಅಪ್ಪ, ನಿಮ್ಮ ಶಿಷ್ಯರು ನಿಮ್ಮ ಜೊತೆಗಿದ್ದವರು, ಜೊತೆಯಲ್ಲಿದ್ದು ಪ್ರಾರ್ಥಿಸುತ್ತಿರುವವರು ಅಪ್ಪ ಕರ್ತನೆ, ಅವರು ಶೋಧನೆಯಲ್ಲಿ ಬಿದ್ದು ಹೋದರು, ಪ್ರಾರ್ಥನೆ ಮಾಡಲಿಕ್ಕಾಗಲಿಲ್ಲ. ಹಾಗಾದರೆ ನಮಗೂ ಶೋಧನೆಗಳು ಉಂಟು ಎಂಬುದು ಸರಿಯಾದ ವಿಷಯ. ಆದರೆ ಅಪ್ಪ, ಇವತ್ತು ವಾಕ್ಯದಲ್ಲಿ ಕೇಳಿದ ಹಾಗೆ ದೇವಾ, ನಾವು ಹೇಗಾದರೂ ಮಾಡಿ 6 ಕಾರ್ಯಗಳನ್ನು ಮನಸ್ಸಲ್ಲಿಟ್ಟುಕೊಂಡು ನಮ್ಮನ್ನು ಉಜ್ಜೀವನಗೊಳಿಸಿಕೊಂಡು ಪ್ರಾರ್ಥನಾ ವೀರರಾದರೆ ನಮ್ಮನ್ನು ಎದುರಿಸಲಿಕ್ಕೆ ಕಲ್ಪಿಸಲ್ಪಟ್ಟ ಯಾವ ಆಯುಧವೂ ಫಲಿಸುವುದಿಲ್ಲ. ಆದರೆ ನಾವು ಅನೇಕ ಈ 6 ರೀತಿಯಾಗಿ ಶೋಧನೆಗಳಲ್ಲಿ ಬಿದ್ದು ಹೋಗಿ ಅಪ್ಪ ನನಗೆ ಸಹಾಯ ಮಾಡು ಎಂದು ಬೇಡುವುದಾದರೆ ನಾವು ಅನೇಕ ಸಾರಿ ಸೋತು ಹೋಗುತ್ತೇವೆ. ಸಪ್ಪ, ಈ ದಿನ ನಾನು ಪ್ರಾರ್ಥಿಸ್ತೇನೆ ಅಪ್ಪ, ನಾನು ನನ್ನ ಸಹೋದರಿ, ನಾನು ನನ್ನ ಸಹೋದರನು ಯೇಸುವಿನ ನಾಮದಲ್ಲಿ ಪ್ರಾರ್ಥನಾ ವೀರರಾಗಿ ಬದಲಾಗಬೇಕು. ತೋರ್ಪಡಿಕೆಗಾಗಿ ಅಲ್ಲ, ಯಾರಿಗೋಸ್ಕರವಾಗಿಯೂ ಅಲ್ಲ, ನಿಮ್ಮೊಟ್ಟಿಗಿನ ನನ್ನ ಸಂಬಂಧ, ನಿನ್ನಲ್ಲಿ ನಾನು ಬೆಳೆಯುವುದಕ್ಕಾಗಿ, ಬೇಡುವ ಪ್ರತಿ ಕಾರ್ಯಗಳು ಫಲಿಸುವುದಕ್ಕಾಗಿ, ಬಿಡುಗಡೆಗಳು ಉಂಟಾಗುವುದಕ್ಕಾಗಿ, ಶಾಪಗಳು ಮಾಟಮಂತ್ರ ಕೃತ್ಯಗಳು ಲಯವಾಗುವುದಕ್ಕಾಗಿ, ಪರಲೋಕ ಭಾವ ಉಂಟಾಗುವುದಕ್ಕಾಗಿ, ಆತ್ಮೀಯ ವರಗಳು ನನ್ನಲ್ಲಿ ಲಭಿಸುವುದಕ್ಕಾಗಿ, ಪವಿತ್ರಾತ್ಮನ ಕಾರ್ಯಗಳು ನೆರವೇರುವುದಕ್ಕಾಗಿ, ಸುವಾರ್ತೆಯು ಸಾರಲ್ಪಡುವುದಕ್ಕಾಗಿ, ನಿನ್ನ ನಾಮ ಮಹತ್ವ ಉಂಟಾಗುವುದಕ್ಕಾಗಿ ಯೇಸುವಿನ ನಾಮದಲ್ಲಿ ಕರ್ತನೇ ಎಲ್ಲ ಕಾರ್ಯಗಳಿಗಾಗಿ ಪ್ರಾರ್ಥಿಸ್ತೇವೆ. ಜಯ ಕೊಡುವ ದೇವರೇ ನಿನಗೆ ಸ್ತೋತ್ರ. ಆಮೆನ್, ಹಾಲೆಲೂಯ. ಬಿಡುಗಡೆ ಕೊಡುವ ದೇವರೇ ನಿನಗೆ ಸ್ತೋತ್ರ. ಯೇಸು ನಾಮದಲ್ಲಿ ಇದುವರೆಗೂ ವಾಕ್ಯಗಳನ್ನು ಆಲಿಸಿದ ಇವರಲ್ಲಿ ಈ ದಿನ ಮೊದಲುಗೊಂಡು ನಾನು ಪ್ರಾರ್ಥನಾ ವೀರಳಾಗುತ್ತೇನೆ, ನಾನು ಪ್ರಾರ್ಥನಾ ವೀರನಾಗುತ್ತೇನೆ ಎಂದು ತೀರ್ಮಾನ ಮಾಡಿದವರ ಜೀವಿತದಲ್ಲಿ ದೊಡ್ಡ ಅದ್ಭುತವನ್ನು ಮಾಡಪ್ಪ. ಸ್ತೋತ್ರ ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್, ಹಾಲೆಲೂಯ. ಕರ್ತನೇ, ಇವರ ಜೀವಿತವು ಬದಲಾಗಬೇಕಪ್ಪ. ಇವರ ಪ್ರಾರ್ಥನೆಗೆ ಯಾವ ಶೋಧನೆಯೂ ನಿಲ್ಲಬಾರದು ಕರ್ತನೆ. ಅದು ಶಾರೀರಿಕವಾಗಲಿ ಮಾನಸಿಕವಾಗಲಿ ಸೈತಾನನಿಂದ ಬಂದಂಥ ವಿರೋಧವಾದಂಥ ಶೋಧನೆಯಾಗಲಿ ಕರ್ತನೆ, ಯಾವುದು ಕೂಡ ಇವರ ಶಿಸ್ಸು ಅಭ್ಯಾಸದ ಕೊರತೆ ಇರಬಾರದು ಸ್ವಾಮಿ ದೇವರೇ. ಯೇಸುವಿನ ನಾಮದಲ್ಲಿ ನಾನು ತುಂಬ ಬ್ಯುಸಿ ಅನ್ನುವಂಥದ್ದು ಇರಬಾರದು ಸ್ವಾಮಿ ದೇವರೇ. ಒಪ್ಪಿಕೊಳ್ಳದ ಪಾಪವಂತೂ ಇರಬಾರದು. ಆತ್ಮೀಕ ಯುದ್ಧದ ಅಗತ್ಯವನ್ನು ಇವರು ಅರಿತುಕೊಳ್ಳಬೇಕು ಯೇಸುವಿನ ನಾಮದಲ್ಲಿ. ಖಂಡಿತವಾಗಿಯೂ ಕರ್ತನೆ, ನೀವು ತಾನೇ ಆ ರೀತಿಯಾಗಿ ಸಹಾಯ ಮಾಡುತ್ತೀರೆಂಬುದಾಗಿ
ಕರುಣೆಯುಳ್ಳ ಕರ್ತನೆ, ನಿನ್ನ ಕೈಯಲ್ಲಿ ಇವರನ್ನು ಒಪ್ಪಿಸಿಕೊಡುತ್ತಾ ಇದ್ದೇನೆ. ಒಬ್ಬರು ಮಾತ್ರ ಅಲ್ಲ, ಅನೇಕರು. ಹೌದು ಸ್ವಾಮಿ, ಉಜ್ಜೀವನಗೊಂಡಾಗ ದೇಶ ಉಜ್ಜೀವನಗೊಳ್ಳುತ್ತದೆ, ನಿನ್ನ ರಾಜ್ಯವು ಪ್ರಚುರಿಸಲ್ಪಡುತ್ತದೆ, ನಿನ್ನ ನಾಮವು ಘನತೆ ಉಂಟಾಗುತ್ತದೆ. ಆಗ ಪರಲೋಕವು ಸಂತೋಷಿಸುತ್ತದೆ. ನಮ್ಮ ಇಷ್ಟಾರ್ಥಗಳನ್ನಾಗ ನೀನು ನೆರವೇರಿಸುವಂಥ ದೇವರಾಗಿದ್ದೀಯಾ. ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಮೊರೆಯನ್ನು ಆಲಿಸಿದ್ದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ವಂದನೆಗಳಯ್ಯ. ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ ಪ್ರತಿ ಸಹೋದರಿ ಸಹೋದರರನ್ನು, ಹಿರಿಯರನ್ನು, ಮಕ್ಕಳನ್ನು, ಯವರಸ್ಥರನ್ನು, ಸೇವಕರನ್ನು, ವಿಶ್ವಾಸಿಗಳನ್ನು ಪ್ರತಿಯೊಬ್ಬರನ್ನು ನಿನ್ನ ಕೈಯಲ್ಲಿ ಕೊಡುತ್ತಾ ಜೀವ ಸ್ವರೂಪನು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನಾಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ಮಧುರವಾದ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಇದುವರೆಗೂ ವಾಕ್ಯವನ್ನು ಆಲಿಸಿದ್ದಕ್ಕಾಗಿ ಧನ್ಯವಾದ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.